ಸರಿಯಾದ ದಾರಿಲೇ ನಡೀತಾನೆ ನನ್ನ ಮಗ ಅಂತ ನನ್ನ ಎಲ್ಲ ಕೆಲಸಗಳಿಗೆ ಬೆನ್ನೆಲುಬಾಗಿ ನಿಂತಿರೋ ನನ್ನ ಅಪ್ಪಾಜಿ ಅಮ್ಮಂಗೆ ಇನ್ನೂ ಏನೇನು ಮಾಡ್ತಿರೋ ಮಾಡಿ ಅಂತ ಒಳಗೊಳಗೇ ಗೊಣಗ್ತಾ ದೇವ್ರೇ ಒಳ್ಳೆಯದೇ ಮಾಡಪ್ಪ ಇವ್ರಿಗೆ ಅಂತ ಮನಸಲ್ಲೇ ಬೇಡ್ಕೊಳ್ಳೋ ನನ್ನ ಅರ್ಧಾಂಗಿಗೆ. ಆಮೇಲೆ ಇವರೆಲ್ರಿಗೂ ಮೊದಲು ಮಗ ಏನು ಪ್ರೆಸಿಡೆಂಟ್ ಪೋಸ್ಟ್ಗೆ ಕಂಟೆಸ್ಟ್ ಮಾಡ್ಬೋದು ಕಣೋ ಅಂತ ಬೈಲಾ ತೋರಿಸಿ ನೀನೇ ಕರೆಕ್ಟು ಅಂತ ನನಗೆ ಉತ್ತೇಜನ ನೀಡಿದ ನನ್ನ ಸ್ನೇಹಿತನಿಗೆ, ಲೋ ದಡ್ಡ ದೊಡ್ಡ ದೊಡ್ಡವರೇ ಏನೂ ಮಾಡೋಕ್ಕಾಗಿಲ್ಲ ಇನ್ನು ನೀನೇನು ಮಾಡ್ತೀಯೋ ಅಂತ ಹೇಳಿ ಕಾಯ್ತಾ ಇರೋರಿಗೆ. ಕಾನ್ಸೆಪ್ಟ್ ಕೇಳೋಕ್ಕೆ ಸೂಪರಾಗಿದೆ ಕಣೋ, ಆದರೆ ಇವೆಲ್ಲ ಆಗುತ್ತಾ ಅಂತ ಡೌಟಲ್ಲಿರೋರಿಗೆ. ನೋಡು ಗುರು, ನಿನ್ನ ಕಡೆ ಗುರುತಿಸ್ಕೊಳ್ಳೋಕ್ಕಾಗಲ್ಲ, ಆದರೆ ನಿಂತಿರೋ ಕ್ಯಾಂಡಿಡೇಟ್ಗಳಲ್ಲಿ ನೀನೇ ಬೆಸ್ಟ್ ಅನಿಸಿದ್ರೆ ನಿನಗೇ ವೋಟ್ ಮಾಡ್ತೀನಿ ಕಣೋ ಅಂತ ಹೇಳಿದವ್ರಿಗೆ. ನೇರವಾಗಿ ಬಂದು ಕ್ಯಾಂಪೇನ್ ಮಾಡಿದ್ರೆ ಬಾಸ್ ಬೇಜಾರಾಗ್ತಾರೆ ಅಂತ ಹಿಂದೆಯಿಂದ ಸಪೋರ್ಟ್ ಮಾಡ್ತಿರೋರಿಗೆ. ಬದಲಾವಣೆ ಆಗಲೇಬೇಕು ಅಂತ ಕಾಯ್ತಾ ನಿರೀಕ್ಷೆಲಿರೋರಿಗೆ. ನಾವೆಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಿದ್ದು ಇದನ್ನೇ ಅಂತ ಮನಸಲ್ಲೇ ಸಪೋರ್ಟ್ ಮಾಡ್ತಿರೋ ನನ್ನೆಲ್ಲ ಹಿರಿಯ ಅಧಿಕಾರಿಗಳಿಗೆ ಮತ್ತು ಸಹೋದ್ಯೋಗಿಗಳಿಗೆ. ನಂದು ನಿಂದು ಸೇಮ್ ಟು ಸೇಮ್ ಆಲೋಚನೆ ಅಂತ ನನ್ನ ಜೊತೆ ಸಿಂಕ್ ಆದವ್ರಿಗೆ. ಮೊದಲನೇ ಮೀಟಿಂಗ್ನಲ್ಲಿ ನನ್ನನ್ನು ನೋಡಿ ಇವನೇನು ಮಾಡ್ತಾನೆ ಅಂತ ನೆಗ್ಲೆಕ್ಟ್ ಮಾಡಿದವ್ರಿಗೆ. ಮೇಲಿನವ್ರನ್ನೆಲ್ಲರನ್ನೂ ಬಿಟ್ಟು ಇನ್ನು ಉಳಿದವ್ರಿಗೆ. ನಿಮ್ಮೆಲ್ರಿಗೂ ವಿಡಿಯೋದಲ್ಲಿರೋ ಕಾನ್ಸೆಪ್ಟ್ ಅರ್ಥ ಆದರೆ ಇವಾಗಲಾದರೂ ಇವನೇನಾದರೂ ಮಾಡೇ ಮಾಡ್ತಾನೆ ಗುರು ಅನ್ನೋ ನಂಬಿಕೆ ಬಂದಿದ್ದರೆ ಸಪೋರ್ಟ್ ಮಾಡಿ. ಇನ್ನೂ ನಂಬಿಕೆ ಬರಲಿಲ್ವಾ ಆದರೂ ಸಪೋರ್ಟ್ ಮಾಡಿ, ಯಾಕೆಂದರೆ ಇನ್ನೂ ಟೈಮ್ ಇದೆ, ಖಂಡಿತವಾಗ್ಲೂ ನಂಬಿಕೆ ಬಂದೇ ಬರುತ್ತೆ. ಹಾಯ್ ಎವ್ರಿವನ್, ನಾನು ಅನ್ನಪೂರ್ಣ. ರೀಬಿಲ್ಡ್ KEBA ರೋಡ್ ಮ್ಯಾಪ್ ವಿಷನ್ ಬಗ್ಗೆ ನಾವಿವತ್ತು ಚರ್ಚೆಯಲ್ಲಿದ್ದೀವಿ. ಹಾಯ್ ಸರ್. ಹಲೋ. ಇತ್ತೀಚೆಗಷ್ಟೇ ಸೋಷಿಯಲ್ ಮೀಡಿಯಾ ಹಾಗೂ ವಾಟ್ಸಪ್ಪಲ್ಲಿ ಒಂದು ಸೆನ್ಸೇಷನ್ ಕ್ರಿಯೇಟ್ ಮಾಡಿದ್ದೀರಾ. KEBA ಅಸೋಸಿಯೇಷನ್ ಟಾಕ್ ಆಫ್ ದ ಟೌನ್ ಆಗಿದೆ. ನೀವು ಮಾಡಿರೋ ವಿಡಿಯೋದಲ್ಲಿರೋ ಪ್ರತಿಯೊಂದು ಮಾತು ಎಲ್ಲ ಮೆಂಬರ್ಸ್ಗೂ ಕನೆಕ್ಟ್ ಆಗಿದೆ, ಹಾಗೆ ಎಲ್ಲರನ್ನೂ ಇನ್ಸ್ಪೈರ್ ಮಾಡಿದೆ. ಅದ್ರ ಬಗ್ಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಆ ವಿಡಿಯೋದಲ್ಲಿ ನಾನು ಏನೆಲ್ಲ ಹೇಳಿದೀವೋ ಆ ಎಲ್ಲ ಥಾಟ್ಸು ಕೂಡ ನಮ್ಮೆಲ್ಲ ಮೆಂಬರ್ಸಲ್ಲೂ ಇದೆ. ಆದರೆ ಆ ಎಲ್ಲ ಮೈಂಡ್ಸೆಟ್ಗಳನ್ನು ನಾನಿಲ್ಲಿ ರೆಪ್ರೆಸೆಂಟ್ ಮಾಡಿದ್ದೀನಿ ಅಷ್ಟೇನೆ. ನೀವು ಆಡಿಟೋರಿಯಂ ಅಲ್ಲಿ ಬರೀ ಬ್ರೈನ್ ಇಟ್ಕೊಂಡು ಏನ್ ಜಸ್ಟಿಫಿಕೇಶನ್ ಕೊಟ್ಟಿದ್ದೀರಾ, ಅದು ಎಷ್ಟೋ ಜನಕ್ಕೆ ಹೌದಲ್ವಾ ಇವ್ರು ಹೇಳ್ತಾ ಇರೋದು ಸರಿ ಅಂತ ಅನ್ಸಿ ಅವ್ರ ಥಾಟ್ ಪ್ರೊಸೆಸ್ಸನ್ನೇ ಚೇಂಜ್ ಮಾಡಿದೆ. ಇಲ್ಲಿವರೆಗೂ ಮೆಂಬರ್ಸ್ ಕೇಳ್ತಾ ಇದ್ದಿದ್ದು ಅಸೋಸಿಯೇಷನ್ ಏನ್ ಕೆಲಸ ಮಾಡ್ತಿದೆ ಅಂತ, ಆದ್ರೆ ಅದೇ ಅಸೋಸಿಯೇಷನ್ ಮೆಂಬರ್ಸ್ ಇವಾಗ ಕೇಳ್ತಾ ಇರೋದಂದ್ರೆ ಏನ ಲೀಡರ್ ಮಾಡ್ಬೋದಾ ಅಂತ. ನನ್ನ ಪ್ರಕಾರ ಈ ಎಲೆಕ್ಷನ್ ಬರೀ ಎಲೆಕ್ಷನ್ ಆಗಿ ಉಳಿದಿಲ್ಲ, ಒಂದು ಟ್ರೆಂಡ್ ಸೆಟ್ಟಿಂಗ್ ಆಗಿ ಹೊಸ ಅಧ್ಯಾಯನೇ ಶುರು ಆಗ್ತಿದೆ ಅಂತ ಅನಿಸ್ತಾ ಇದೆ. ಟ್ರೆಂಡ್ ಸೆಟ್ಟಿಂಗ್ ಅನ್ನೋದ್ರ ಬಗ್ಗೆ ನನಗೆ ಅಷ್ಟೊಂದು ಗೊತ್ತಿಲ್ಲ, ಆದರೆ ಈ ಸಲ ಹೊಸ ಅಧ್ಯಾಯ ಅಂತೂ ಖಂಡಿತವಾಗ್ಲೂ ಶುರುವಾಗಿದೆ. ಏನಾದರೂ ನಮ್ಮ ಮೆಂಬರ್ಸ್ ಎಲ್ಲರೂ ಒಂದು ಒಳ್ಳೆ ರಿಸಲ್ಟ್ ಕೊಟ್ಟರೆ ಖಂಡಿತವಾಗ್ಲೂ ಅದು ಟ್ರೆಂಡ್ ಸೆಟ್ ಆಗುತ್ತೆ ನೋಡ್ರಿ. ರಿಸಲ್ಟ್ ಕುತೂಹಲ ಎಲ್ಲರಲ್ಲೂ ಇದೆ ಸರ್. 15 ವರ್ಷದಿಂದ ನೀವು ಈ ಸರ್ವಿಸ್ ಅಲ್ಲಿ ಹೆಚ್ಚು ಜನಕ್ಕೆ ಗೊತ್ತಿಲ್ಲ. ಇನ್ಫ್ಯಾಕ್ಟ್ ಎಷ್ಟೋ ಮೆಂಬರ್ಸ್ ನಿಮ್ಮ ಹೆಸರು ಕೇಳ್ತಾ ಇರೋದೇ ಫಸ್ಟ್ ಟೈಮ್. ಹೌದು. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಎಸ್, ಯು ಆರ್ ಕರೆಕ್ಟ್. ಮೆಂಬರ್ಗಳಿಗೆ ನಾನು ಹೆಸರಿಂದ ಪರಿಚಿತನಾಗಬೇಕು ಅನ್ನೋದಕ್ಕಿಂತ ನಾನು ಮಾಡೋ ಕೆಲಸಗಳಿಂದ ಮೆಂಬರ್ಗಳಿಗೆ ಪರಿಚಿತನಾಗಬೇಕು ಅನ್ನೋದು ನನ್ನ ಇಂಟೆನ್ಷನ್. ಸೊ ಇದ್ರ ಬಗ್ಗೆ ನನಗೆ ಯಾವುದೇ ಒಂದು ಯೋಚನೆ ಕೂಡ ಇಲ್ಲ. ಓಕೆ ಸರ್, ಆದ್ರೆ ಈ ಡಿಸ್ಕಷನ್ ಮೂಲಕ ನಿಮ್ಮ ಪರಿಚಯ ಮೆಂಬರ್ಸ್ಗೆ ಹೇಳೋದಾದ್ರೆ? ವೆಲ್, ನಾನು ಚೇತನ್. 2009 ಇಂಜಿನಿಯರಿಂಗ್ ಪಾಸ್ಡ್ ಔಟ್. 2010 KPTCL ಅಪಾಯಿಂಟ್ಮೆಂಟ್ ಆಗಿದ್ದು. ಮೊದಲನೇ ಪೋಸ್ಟಿಂಗ್ 220 KV ಸ್ಟೇಷನ್, ಅದಾದ ನಂತರ 220 KV ಕೋಲಾರ. ನಂತರ ಲಾಂಗ್ 8 years ಇನ್ RT ನಾರ್ತ್ ಡಿವಿಷನ್. ನನ್ನ ಒಂದು ಟೆಕ್ನಿಕಲ್ ನಾಲೆಜನ್ನು ಎಕ್ಸ್ಪ್ಲೋರ್ ಮಾಡಿದಂಥ ಜಾಗ ಅದು. ಅದಾದಮೇಲೆ ಚೇಂಜ್ ಓವರ್ ಬೇಕಾಗಿತ್ತು, ಸೊ ಬೆಸ್ಕಾಮಿಗೆ ಜಾಯ್ನ್ ಆದ್ವಿ. 8ನಲ್ಲಿ AIT ಆಗಿ ಕೆಲಸ ಮಾಡಿದ್ದು. AIT ವರ್ಕ್, ಡೈಲಿ ರುಟೀನ್ ವರ್ಕ್, ಅಲ್ಲಿ ಒಂದು ಆಫೀಸ್ ವರ್ಕನ್ನು ಕಲ್ತಿದ್ದು. ಅದಾದಮೇಲೆ ನಿಜವಾಗ್ಲೂ ನಾನೇನು ಅಂತ ತಿಳ್ಕೊಬೇಕಂತ ಹೇಳಿದ ರಿಯಲ್ ಜರ್ನಿ, ದ ಲೈಫ್ ಜರ್ನಿ ಶುರುವಾಗಿದ್ದು ನಾನು ವೈಟ್ಫೀಲ್ಡ್ ಡಿವಿಷನ್ಗೆ ಹೋದ ನಂತರ. ಅಲ್ಲಿ ವೈಟ್ಫೀಲ್ಡ್ ಡಿವಿಷನಲ್ಲಿ O&M ವರ್ಕ್. ಸೊ ಅಲ್ಲಿ ದಿನನಿತ್ಯ ಒಂದು ಚಾಲೆಂಜಸ್, ದಿನನಿತ್ಯ ಒಂದು ಕೆಲಸಗಳು ಇದ್ದೇ ಇದ್ವು. ಆ ಚಾಲೆಂಜ್ನ ಫೇಸ್ ಮಾಡ್ತಾ ಮಾಡ್ತಾ ಒಂದು ತಾಳ್ಮೆ ಬಿಡಪ್ ಆಯಿತು, ಒಂದು ಸ್ಟ್ರೆಂತ್ ಇರ್ತಕ್ಕಂಥ ಒಂದು ಇನ್ನರ್ ಸ್ಟ್ರೆಂತ್ ಎವಾಲ್ವ್ ಆಯಿತು. ಸೊ ದ ರಿಯಲ್ ಮೀ ಏನಿದ್ದೀನಲ್ಲ ಇವಾಗ, ನನ್ನ ಸಾಮರ್ಥ್ಯ ಗೊತ್ತಾಗಿದ್ದು ವೈಟ್ಫೀಲ್ಡ್ ಡಿವಿಷನಲ್ಲಿಯೇ. ಸೊ ನಂತರ ಈ ಎಲ್ಲ ಒಂದು ಪ್ರೊಸೆಸ್ನ ಮುಗಿಸೋಷ್ಟರಲ್ಲಿ ಒಂದು ದ ರಿಯಲ್ ಟ್ರಾನ್ಸ್ಫಾರ್ಮೇಷನ್ ವಾಸ್ ಬಿಗಿನ್. ದ ರಿಯಲ್ ಲೀಡರ್ ವಾಸ್ ಅವಾರ್ಡ್ ಇನ್ ದ ವೈಟ್ಫೀಲ್ಡ್ ಡಿವಿಷನ್. ಇಷ್ಟು ವರ್ಷ ಆದ್ಮೇಲೆ ಎಲೆಕ್ಷನ್ ಕಂಟೆಸ್ಟ್ ಮಾಡಬೇಕು ಅಂತ ನಿಮ್ಗೆ ಹೇಗೆ ಅನಿಸ್ತು? ಈ ಡಿಸ್ಕಷನ್ ಮುಗಿದೊಳಗೆ ಇದು ಕೂತ್ರೆ ನಿಮಗೆ ಸಿಗುತ್ತೆ. ಓಕೆ, ಎಸ್, ಈಗ ನಮ್ಮ ಜೊತೆ ಚರ್ಚೆಯಲ್ಲಿದ್ದಾರೆ ರೀಬಿಲ್ಡ್ KEBA ಟೀಮ್. ಸರ್, ಇವ್ರ ಬಗ್ಗೆ ಪರಿಚಯ ಮಾಡ್ಕೊಡಿ. ದೀನ್ ದಯಾಳ್ 2015 ಬ್ಯಾಚ್ AE. ನಮಸ್ತೆ. ಅಶ್ವಿನಿ ಮೇಡಮ್ 2010 ಬ್ಯಾಚ್ AEE. ಕಾಯ ಚಂದ್ರಶೇಖರ್ ಸರ್ 2003 ಬ್ಯಾಚ್ AEE. ನಮಸ್ತೆ. ದೊಂಡಿರಾಮ್ 2015 ಬ್ಯಾಚ್ AE. ನಮಸ್ತೆ. ಲೆಟ್ಸ್ ಬಿಗಿನ್ ವಿತ್ ದ ರಿಯಲ್ ಲೈಫ್ ಎಕ್ಸ್ಪೀರಿಯನ್ಸ್.
ಮ್ಯಾಮ್ ನೀವು ಹೇಳೋದಾದ್ರೆ ವಾಟ್ ಇಸ್ ದ ಪ್ರೆಸೆಂಟ್ ಸಿಚುವೇಶನ್ ಆನ್ ದ ಗ್ರೌಂಡ್ ಅಬೌಟ್ ಅಸೋಸಿಯೇಷನ್? ನಾನು 2010 ಬ್ಯಾಚಲ್ಲಿ ಎ ಆಗಿ KPTCLಗೆ ಜಾಯ್ನ್ ಆಗಿದ್ದು. ಸುಮಾರು 11 ವರ್ಷ ಸರ್ವಿಸ್ ಆದಮೇಲೆ ನನಗೆ ಮತ್ತು ನನ್ನ ಬ್ಯಾಚ್ಗಳಲ್ಲಿ ಕೆಲವರಿಗೆ AWE ಪ್ರಮೋಷನ್ ಆಯಿತು. ಬಟ್ ಸ್ಟಿಲ್ ವಿ ಆರ್ ಇನ್ಚಾರ್ಜ್ AWE, ಬಟ್ ವಿ ಆರ್ ನಾಟ್ ರೆಗ್ಯುಲೈಸ್ಡ್ ಟಿಲ್ ನೌ. ಆ್ಯಂಡ್ ನಮ್ಮ ಬ್ಯಾಚಲ್ಲಿರೋ ಇನ್ನೂ 250 ಮೆಂಬರ್ಸ್ಗೆ ಇದುವರೆಗೂ ಪ್ರಮೋಷನ್ ಬಂದಿಲ್ಲ. ಅವರಿಗೆ ಪ್ರಮೋಷನ್ ಬಂದಿಲ್ಲ ಅಂದ್ರೂ ವರ್ಕ್ಲೋಡ್ ತುಂಬ ಜಾಸ್ತಿ ಇದೆ, ಅವರಿಗೆ ರೆಕಗ್ನೇಷನ್ ಇಲ್ಲ, ಅವರಿಗೆ ಪ್ರೊಫೆಷ್ನಲ್ ಗ್ರೋತ್ ಅನ್ನೋದು ಝೀರೋ ಆಗಿಬಿಟ್ಟಿದೆ. KBA ಈಸ್ ಅವರ್ ಐಡೆಂಟಿಟಿ, ಬಟ್ ಟುಡೇ ಐ ಫೀಲ್ ವಿ ಹ್ಯಾವ್ ಲಾಸ್ಟ್ ದ ಐಡೆಂಟಿಟಿ. ಮೇಡಮ್ ಹೇಳ್ದಂಗೆ ಒಂದು ಕಾಲದಲ್ಲಿ KEB ಅಂದರೆ ಒಗ್ಗಟ್ಟಿನ ವೇದಿಕೆ ಆಗಿತ್ತು, ಎಲ್ಲ ಪ್ರತಿಯೊಬ್ಬರ ಇಂಜಿನಿಯರ್ ಧ್ವನಿ ಆಗಿತ್ತು. ಆದರೆ ಇವಾಗ KEB ಎಕ್ಸಾಮ್ಸ್ ಎಲ್ಲ ಇನ್ಯಾಕ್ಟಿವ್ ಆಗಿದೆ. ಮೆಂಬರ್ಸ್ ಜೊತೆಗೆ ಸಂದರ್ಶನ ಇಲ್ಲ, ಸಂಚಲನವೇ ಇಲ್ಲ, ಮೆಂಬರ್ ಜೊತೆ ಕಮ್ಯುನಿಕೇಷನೇ ಇಲ್ಲ. ನೀವು CC ಮೆಂಬರ್ಸ್ ಲಿಸ್ಟ್ ನೋಡಿ, ಬೆಂಗಳೂರಿನವರೇ ಹೆಚ್ಚು, ಉತ್ತರ ಕರ್ನಾಟಕದವ್ರ ರಿಪ್ರೆಸೆಂಟೇಷನ್ ತುಂಬ ಕಮ್ಮಿ. ಅಲ್ಲಿಂದ ಜನರು ನೆಗ್ಲೆಕ್ಟ್ ಆಗಿ ಫೀಲ್ ಮಾಡ್ತಾ ಇದ್ದಾರೆ. ನಾನು ಹಲವಾರು ಮೆಂಬರ್ಸ್ಗೆ ಮಾತಾಡಿದ್ದೀನಿ, ಅವ್ರದ್ದೆಲ್ಲರ ಭಾವನೆ ಒಂದಾಗಿದೆ. ಅಸೋಸಿಯೇಷನ್ ಇದೆಯಾ, ಇದ್ರೂ ಏನು ಉಪಯೋಗ, ಆ ಥರ ಭಾವನೆ ಎಲ್ಲರ ಕಡೆ ಆಗಿದೆ. ಈ ಸಂಘವು ಎಲ್ಲರದ್ದು ಆಗಬೇಕಾಗಿದೆ, ಎಲ್ಲರ ಧ್ವನಿ ಕೇಳಬೇಕಾಗಿದೆ. ಹೊಸದಾಗಿ ಅಪಾಯಿಂಟ್ ಆಗಿರೋ AEs ಯಾರಿದ್ದಾರೆ ನಮ್ಮಲ್ಲಿ ಇವಾಗ 2018 ಬ್ಯಾಚು ಮತ್ತು 24 ಬ್ಯಾಚು, ಇವರಲ್ಲಿ ತುಂಬ ಟ್ಯಾಲೆಂಟೆಡ್ ಮೆಂಬರ್ಸ್ ಇದ್ದಾರೆ. ಸೊ ಇವ್ರು ಅಸೋಸಿಯೇಷನ್ಗೆ ಏನಾದರೂ ಕಾಂಟ್ರಿಬ್ಯೂಷನ್ ಮಾಡಬೇಕಂತ ಹೇಳಿದ್ರೆ ಅದಕ್ಕೊಂದು ವೇದಿಕೆ ಬೇಕಾಗಿದೆ. ಆ ವೇದಿಕೆನೇ ಅಸೋಸಿಯೇಷನ್ ಇಲ್ದಂತಾಗಿದೆ. ಜೊತೆಗೆ ಏನಾಗ್ತಿದೆ ಇವಾಗ ಅಂತ ಹೇಳಿದ್ರೆ, ನಮ್ಮ ಒಂದು ಗ್ರೀವೆನ್ಸ್ ಮೆಕ್ಯಾನಿಸಮ್ ಇವಾಗ ಕೇಳೋದಕ್ಕೆ, ಮೆಂಬರ್ಗಳದ್ದು ಗ್ರೀವೆನ್ಸ್ ಕೇಳೋದಕ್ಕೆ ಒಂದು ಮೆಕ್ಯಾನಿಸಮ್ ಇಲ್ದಂಗೆ ಆಗಿದೆ. ಎಲ್ಲ ಒಂದು ಕಮಿಟೀಸ್ಗಳು ಕೂಡ ನಮ್ಮ ಒಂದು ಡೈರಿಲಿ ಉಳ್ಕೊಂಡ್ಬಿಟ್ಟಿದೆ, ಯಾವುದು ಕೂಡ ಫಂಕ್ಷನಲ್ ಆಗಿ ಕೆಲಸನೇ ಮಾಡ್ತಿಲ್ಲ. ಹೀಗೆ ಆದ್ರೆ ಮೆಂಬರ್ಗಳಲ್ಲಿ ಅಸೋಸಿಯೇಷನ್ ಇದೆಯಾ ಅನ್ನೋ ಒಂದು ಫೀಲಿಂಗ್ ಬರ್ತಿದೆ. ಖಂಡಿತವಾಗ್ಲೂ ನಮ್ಮ ಒಂದು ಧ್ವನಿ ಕೇಳೋದಕ್ಕೆ, ನಮ್ಮ ಒಂದು ಮಾತನ್ನು ಕೇಳೋದಕ್ಕೆ ನಮ್ಮೊಂದು ಸಿಸ್ಟಮ್ ಬೇಕೇ ಬೇಕು. ಇಲ್ಲ ಅಂತ ಹೇಳಿದ್ರೆ ಅಸೋಸಿಯೇಷನ್ ಉಳಿದ ತುಂಬ ಕಷ್ಟ ಆಗುತ್ತೆ. ಅಸೋಸಿಯೇಷನ್ ಇದೆ ಅಂತ ಇಮೋಷನಲ್ ಕನೆಕ್ಟ್ ಆಗಿ ಮೆಂಬರ್ಸ್ ಇನ್ನು ನಂಬಿದಾರಾ? ಆನೆಸ್ಟ್ಲಿ ಹೇಳಬೇಕು ಅಂತಂದರೆ ಮೆಂಬರ್ಸ್ಗಳಿಗೆ ಅಸೋಸಿಯೇಷನ್ ಮೇಲೆ ನಂಬಿಕೆನೇ ಹೊರಟೋಗಿದೆ. ಎಲ್ಲ ಪ್ರಾಮಿಸ್ಗಳು ಮ್ಯಾನಿಫೆಸ್ಟೋಲ್ಲಿರೋ ಭರವಸೆಗಳಾಗೇ ಉಳ್ಕೊಂಡ್ಬಿಟ್ಟಿದೆ. ಯಾವುದೇ ರೀತಿಯಾದಂಥ ಟ್ರೈನಿಂಗ್ ಇಲ್ಲ, ಮೀನಿಂಗ್ಫುಲ್ ಆ್ಯಕ್ಟಿವಿಟೀಸ್ ಇಲ್ಲ, ಯಾವುದೂ ಅಪ್ಡೇಟ್ಸ್ ಇಲ್ಲ. ಇದರಿಂದ ಏನಾಗುತ್ತೆ ಅಂದರೆ ಮೆಂಬರ್ಸು ನ್ಯಾಚುರಲಿ ಡಿಸ್ಕನೆಕ್ಟ್ ಆಗ್ತಾ ಹೋಗ್ತಾ ಇದ್ದಾರೆ. ಹೇಗೆ ಅಂತಂದರೆ ಸ್ಲೋಲಿ ಅವ್ರ ಎಂಗೇಜ್ಮೆಂಟ್ ಕೂಡ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಮೊನ್ನೆ ಯಾರು ಮೆಂಬರ್ಸ್ ಹೇಳ್ತಾ ಇದ್ರು, ಮೇಡಮ್ ಅಸೋಸಿಯೇಷನ್ ಇದೆ ಅನ್ನೋದಕ್ಕೋಸ್ಕರ ಆದರೂ ಅಟ್ಲೀಸ್ಟ್ ಒಂದು ನೋಟಿಫಿಕೇಶನ್ ಬರಲ್ಲ, ಇದೇ ಸಾಕಲ್ವಾ ಒಂದು ಉದಾಹರಣೆ ಅಸೋಸಿಯೇಷನ್ ಹೇಗೆ ವರ್ಕ್ ಆಗ್ತಿದೆ ಅಂತ ಹೇಳೋದಕ್ಕೆ. KBA ಅಸೋಸಿಯೇಷನ್ ಬಿಲ್ಡ್ ಆಗಿರೋದೇ ಇಂಜಿನಿಯರ್ಸ್ ರೈಟ್ಸ್ ಮತ್ತು ಡಿಗ್ನಿಟಿನ ಕಾಪಾಡೋದಕ್ಕೆ. ನೀವು ಹೇಳೋ ಪ್ರಕಾರ 15 ವರ್ಷದಿಂದ ಯಾವುದೇ ಪ್ರಮೋಷನ್ ಆಗಿಲ್ಲ, ಮೆಂಬರ್ಸ್ ಒಪಿನಿಯನ್ಸ್ಗೆ ವ್ಯಾಲ್ಯೂ ಇಲ್ಲ, ಹೆಲ್ತ್ ಬೆನಿಫಿಟ್ಸ್ ಇಲ್ಲ, ಪ್ರೊಫೆಷನಲ್ ಡೆವಲಪ್ಮೆಂಟ್ ಇಲ್ಲ. ಅದಾದ್ಮೇಲೆ ಮೆಂಬರ್ಸ್ ಅಸೋಸಿಯೇಷನ್ ಇಂದ ಡಿಟ್ಯಾಚ್ ಆಗ್ತಿದ್ದಾರೆ. ನೋ ಮೀಟಿಂಗ್ಸ್ ಗೋಯಿಂಗ್ ಆನ್, ನೋ ಇವೆಂಟ್ಸ್ ಗೋಯಿಂಗ್ ಆನ್, ದೇರ್ ಇಸ್ ನೋ ಗ್ರೇವಿಯನ್ಸ್ ರಿಡ್ರೆಸಲ್ ಸಿಸ್ಟಮ್. ಕೋರ್ಟ್ ಕೇಸ್ ಇನ್ನೂ ಸಾಲ್ವ್ ಆಗಿಲ್ಲ. ಕಮಿಟಿ ಫಾರ್ಮ್ ಆಗಿದೆ, ಬಟ್ ದಟ್ ಈಸ್ ನಾನ್ ಫಂಕ್ಷನಲ್. ನಮ್ಮನ್ನು ನಾವೇ ಕೇಳ್ಕೋಬೇಕು, ವೇರ್ ಅಸೋಸಿಯೇಷನ್ ಇಸ್ ಹೆಡಿಂಗ್. ಇವಾಗ ನೀವೇನು ಹೇಳಿದ್ರಿ, ಈ ಎಲ್ಲ ಸಮಸ್ಯೆಗಳು ನಾನು ಡಿಪಾರ್ಟ್ಮೆಂಟ್ ಸೇರಿದಾಗಿಂದ ಇದ್ದೇ ಇದೆ. ಆದರೆ ಎಲೆಕ್ಷನ್ ಬಂದಾಗ ಮಾತ್ರನೇ ಈ ಸಮಸ್ಯೆಗಳಿಗೆ ಜೀವ ಬರ್ತದೆ. ಎಲೆಕ್ಷನ್ ಮುಗಿದ ನಂತರ ಎಲ್ಲ ತಣ್ಣಗಾಗ್ಬಿಡ್ತವೆ. ಈ ಸಮಸ್ಯೆಗಳನ್ನ ಬಗೆಹರಿಸ್ಬೇಕಂತ ಹೇಳಿ ಒಂದು ಪ್ರಾಮಾಣಿಕವಾದ ಪ್ರಯತ್ನ ಮಾಡಿದ್ದು ಮತ್ತು ನಡೆದಿದ್ದು ತುಂಬ ಕಡಿಮೆ. ಒಬ್ಬ ಸರಿಯಾದ ಲೀಡರ್ ಸಿಸ್ಟಮಲ್ಲಿ ಚೇಂಜಸ್ ತರಬೇಕಂತ ಹೇಳಿ ಒಂದು ಪ್ರಾಮಾಣಿಕವಾದ ಪ್ರಯತ್ನ ಮಾಡಿದರೆ ಅದರಲ್ಲಿ ಈ ಎಲ್ಲ ಸಮಸ್ಯೆಗಳು ನಮಗೆ ಸಮಸ್ಯೆಗಳು ಕಂಡು ಬರೋದೇ ಇಲ್ಲ. ಎಲೆಕ್ಷನ್ ಬಂದಾಗಲೆಲ್ಲ ಸಮಸ್ಯೆಗಳಿಗೆ ಎಲ್ಲ ಸೊಲ್ಯೂಷನ್ ಅಂತ ಘೋಷಣೆಗಳು ಶುರು ಆಗುತ್ತೆ, ಹೊಸ ಮ್ಯಾನಿಫೆಸ್ಟೋ ತಯಾರಾಗುತ್ತೆ. ನಮಗೆಲ್ಲ ಗೊತ್ತಿರುತ್ತೆ ಮ್ಯಾನಿಫೆಸ್ಟೋಲ್ಲಿ ಬರೆದಿದ್ದೆಲ್ಲ ನಿಜವಾಗಲ್ಲ, ಆದರೂ ನಾವು ಕೇಳ್ತೀವಿ, ನಂಬ್ತೀವಿ. ಮತ್ತೆ ಅದೇ ಸಮಯದಲ್ಲಿ ಯಾವುದೋ ಒಂದು ಹೊಸ ಬ್ಯಾಚ್ ಬಂದಿರುತ್ತೆ, ಅವ್ರಿಗೆ ಪಾಪ ಏನೂ ಗೊತ್ತಿರಲ್ಲ, ಅವರು ಇವ್ರು ಹೇಳಿದೆಲ್ಲ ನಿಜ ಅಂತ ಅವರು ಬೆಂಬಲ ಕೊಡ್ತಾರೆ. ಮತ್ತೆ ಇದೇ ಸೈಕಲ್ ಪುನಃ ರಿಪೀಟ್ ಆಗ್ತಾ ಇರುತ್ತೆ. ಅದು ಅಲ್ಲದೆ ನಾರ್ತ್ ಕರ್ನಾಟಕ ನೆನಪಾಗೋದು ಅವರಿಗೆ ಎಲೆಕ್ಷನ್ ಬಂದಾಗೆ. ಅಲ್ಲೇ ಬರ್ತಾರೆ, ಕ್ಯಾಂಪ್ ಮಾಡ್ತಾರೆ, ಆಫೀಸ್ ಟು ಆಫೀಸ್ ಅಲ್ಲಾಡ್ತಾರೆ. ಎಲ್ಲಿ ತನಕ ಕನ್ವಿನ್ಸ್ ಮಾಡ್ತಾರೆ ಅಂದರೆ ನಮ್ಮ ಸಮಸ್ಯೆಗಳು ಓಟಾಗಿ ಕನ್ವರ್ಟ್ ಮಾಡೋ ತನಕ. ಅಯ್ಯೋ, ಅವ್ರ ಕನ್ವಿನ್ಸಿಂಗ್ ಪವರ್, ಆಶ್ವಾಸನೆ ಎಲ್ಲ ನೋಡಿದರೆ ಈ ಥರ ಅನಿಸುತ್ತೆ ಅವ್ರು ನಮ್ಮೆಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾರೋ ಏನೋ ಅಂತ. ಹಾಗಾಗಿ ಅವ್ರಿಗೆ ನಂಬಿ ನಾವೆಲ್ಲ ಸಮರ್ಥನೆ ಕೊಟ್ಬಿಡ್ತೀವಿ. ಅಷ್ಟೇ ಇಲ್ಲ ಮೇಡಮ್, ಎಲೆಕ್ಷನ್ ಮುಗಿದ ಮೇಲೆ ನಮ್ಮ ಕಡೆ ತಿರುಗು ಕೂಡ ನೋಡಲ್ಲ. ಸೊ ಯಾರಾದರೂ ಮೆಂಬರ್ಗಳ ಸಮಸ್ಯೆಗಳನ್ನ ಜೋರಾಗಿ ಮಾತಾಡಿದ್ರೆ ಅದು ನೆಗೆಟಿವ್ ಆಗುತ್ತೆ. ನಮ್ಮನ್ನು ಸಮಾಧಾನ ಮಾಡ್ತಾರೆ, ನೀ ತಲೆಗೆಡ್ಸ್ಕೊಂಬೇಡ, ನಮ್ಮ ಜೊತೆಲಿ ಇರೋ ಇನ್ನು ಸಿಹಿ ಮಾಡ್ತೀವಿ ನಾವು ಅಂತ ಹೇಳಿ. ವಿಪರ್ಯಾಸ ಏನು ಅಂತಂದ್ರೆ ಮೇಡಮ್, ಲಾಸ್ಟ್ ಎಲೆಕ್ಷನ್ನಲ್ಲಿ ನಾಮಿನೇಷನ್ನು ಮತ್ತು ವಿತ್ಡ್ರಾವಲ್ ಎರಡೂ ಸಿಗ್ನೇಚರ್ ಒಟ್ಟಿಗೆ ಮಾಡಿಸ್ಬೇಕು. ಲಿಸ್ಟ್ ಅನೌನ್ಸ್ ಆದಾಗ ಗೊತ್ತಾಗುತ್ತೆ ಅವನು ಲಿಸ್ಟಲ್ಲಿ ಇಲ್ಲವೇ ಇಲ್ಲ ಅಂತೇಳಿ. ಆವಾಗ ಅವ ಅರ್ಥ ಮಾಡ್ಕೊಳ್ತಾನೆ ನಾನು ಹರಕೆ ಕುರಿ ಆಗ್ಬಿಟ್ಟೆ ಅಂತ ಹೇಳಿ. ಅವನು ಅದನ್ನೆಲ್ಲ ಮೆಂಬರ್ಸ್ ಹತ್ರ ಹೋಗಿ ಹೇಳೋ ಅಷ್ಟರಲ್ಲಿ ಸಮಯ ಹೋಗ್ದೋಗಿರುತ್ತೆ. ಅಟ್ಲೀಸ್ಟ್ ಅದನ್ನು ಟ್ರೈ ಮಾಡಿ ಹೇಳ್ತಾನೆ ಅಂತಂದ್ರೂ ಕೂಡ ಅವಾಗ ಅವನ್ನ ತಪ್ಪಾಗಿ ಪ್ರಚಾರ ಮಾಡ್ತಾರೆ. ಇವ್ನಿಗೆ ಸಿಹಿ ಗೊತ್ತಿಲ್ಲ, ಅದಕ್ಕೆ ಅವನು ಈ ಥರ ಪ್ರಚಾರ ಮಾಡ್ತಿದ್ದಾನೆ ಅಂತ ಹೇಳಿ. ಒಂದು ವೇಳೆ CEC ಮೆಂಬರ್ ಆದರೂ ಏನೂ ಪ್ರಯೋಜನ ಇಲ್ಲ. ಯಾಕೆ ಹಾಗಂತೀರಾ? CEC ಮೀಟಿಂಗ್ ಆಗೋದು ಭಾಳ ರೇರು. ಅದರಲ್ಲೂ ಆ ಮೀಟಿಂಗ್ನಲ್ಲಿ ನಮ್ಮ ಸಮಸ್ಯೆ ರೇಸ್ ಮಾಡಿದ್ರೆ ಇಗ್ನೋರ್ ಮಾಡ್ತಾರೆ.
ಇದೆಲ್ಲ ನೋಡ್ತಿದ್ರೆ ಅಸೋಸಿಯೇಷನ್ ಏನಾದರೂ ಮೊನೋಪೊಲಿ ಆಗ್ತಿದ್ಯಾ ಅಥವಾ ಯಾರು ಸಪೋರ್ಟ್ ಮಾಡ್ತಾರೆ ಅವ್ರಿಗೆ ಮಾತ್ರ ಅಸೋಸಿಯೇಷನ್ನು ಅನ್ನೋ ಅಭಿಪ್ರಾಯ ನಮ್ಮಲ್ಲೆಲ್ಲ ಬರ್ತಾ ಇದೆ ಇವಾಗ. ಇದನ್ನೆಲ್ಲ ಕೇಳಿದಾಗ ಇಟ್ ಫೀಲ್ಸ್ ಹ್ಯೂಜ್ ಇನ್ವಾಲ್ವ್ಮೆಂಟ್ ಇಸ್ ನೀಡೆಡ್. ಇದನ್ನ ಹೆಂಗ್ ಬದಲಾಯಿಸ್ತೀರಾ? ಹಾಗೆ ವಾಟ್ಸ್ ಯೋರ್ ವಿಷನ್? ಯು ಆರ್ ಕರೆಕ್ಟ್. ಹ್ಯೂಜ್ ಇನ್ವಾಲ್ವ್ಮೆಂಟ್ ಇಸ್ ನೀಡೆಡ್, ಬಟ್ ನಾಟ್ ಆಸ್ ಎ ಇಂಡಿವಿಜುವಲ್ ಬಟ್ ಆಸ್ ಎ ಟೀಮ್. ಅದಕ್ಕೆ ನಮಗೆ ಈ ಬಾರಿ ಎಲೆಕ್ಷನು ಬರೀ ಎಲೆಕ್ಷನ್ ಆಗಿ ಉಳಿದಿಲ್ಲ, ಇದೊಂದು ರೆವಲ್ಯೂಷನ್ ಆಗಿದೆ, ಇದೊಂದು ಮೂವ್ಮೆಂಟ್. KBA ನೀಡ್ಸ್ ಎ ನ್ಯೂ ಆರ್ಕಿಟೆಕ್ಚರ್ ವಿಚ್ ಇಸ್ ಸ್ಟ್ರಾಂಗ್ಲಿ ಬಿಲ್ಡ್ ಆನ್ ಸಿಸ್ಟಮ್, ಸ್ಟ್ರಾಟಜಿ ಆ್ಯಂಡ್ ಆ್ಯಕ್ಷನ್. ಇವತ್ತು ಅಸೋಸಿಯೇಷನ್ ಒಂದು ಬ್ರೇಕಿಂಗ್ ಪಾಯಿಂಟಲ್ಲಿದೆ. ಅಸೋಸಿಯೇಷನ್ನ ಬರೀ ಉಳಿಸ್ಕೋದು ಮಾತ್ರ ಅಲ್ಲ, ಅದನ್ನು ಸದೃಢವಾಗಿ ಬಲಿಷ್ಠವಾಗಿ ನಿರ್ಮಾಣ ಮಾಡಬೇಕಿದೆ. 5 ಪಿಲ್ಲರ್ಗಳು ಬಲವಾಗಿದ್ದರೆ ಮಾತ್ರನೇ ಅಸೋಸಿಯೇಷನ್ ಗಟ್ಟಿಯಾಗಿರುತ್ತೆ. ಇಲ್ಲ ಅಂದರೆ ಯಾವುದೇ ಒಂದು ಪಿಲ್ಲರ್ ವೀಕ್ ಆದರೂ ಕೂಡ ಅಸೋಸಿಯೇಷನ್ ಮೇಲೆ ತುಂಬ ಪರಿಣಾಮ ಬೀರುತ್ತೆ. ಈ ನಾವು ಮಾಡ್ತಕ್ಕಂಥ ಯಾವುದೇ ಮ್ಯಾನಿಫೆಸ್ಟೋ ಆಗಿರ್ಬೋದು, ಆ್ಯಕ್ಷನ್ ಪ್ಲಾನ್ಸ್ ಆಗಿರ್ಬೋದು, ಇವೆಲ್ಲವೂ ಕೂಡ ಈ 5 ಪಿಲ್ಲರ್ ಮೇಲೆ ಡಿಪೆಂಡ್ ಆಗಿರಬೇಕು. ಇಲ್ಲದೆ ಹೋದರೆ ನಮ್ಮ ಪ್ರಯಾಣ ದಿಕ್ಕಿನ ಕಡೆಗೆ ಸಾಗ್ತಾ ಹೋಗುತ್ತೆ. ಮೊದಲನೇದಾಗಿ ರೆಪ್ರೆಸೆಂಟೇಷನ್ ಮತ್ತು ಅಡ್ವೊಕಸಿ. ಇದರಲ್ಲಿ ನಮ್ಮಲ್ಲಿರ್ತಕ್ಕಂಥ RNP, DSR, CDCA, ಆಮೇಲೆ KBA ಬೈಲಾ, ಇವುಗಳಲ್ಲಿ ಯಾವುದಾದ್ರೂ ಹೊಸದಾಗಿ ಆ್ಯಡ್ ಮಾಡಬೇಕು ಅಂತ ಹೇಳಿದ್ರೆ ಅಥವಾ ಲಾಗಳಲ್ಲಿ ಅಮೆಂಡ್ಮೆಂಟ್ಸ್ ಮಾಡಬೇಕಂತ ಹೇಳಿದ್ರೆ ಮೆಂಬರ್ಸ್ ಒಪಿನಿಯನ್ಸ್ ತುಂಬ ಇಂಪಾರ್ಟೆಂಟು. ಆ ಮೆಂಬರ್ಸ್ ಒಪಿನಿಯನ್ಗೆ ವ್ಯಾಲ್ಯೂ ಕೊಡಬೇಕಂತ ಹೇಳಿದ್ರೆ ಮೊದಲು ಆ ಒಪಿನಿಯನ್ನ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಒಂದು ಸಿಸ್ಟಮ್ ಇರಬೇಕು. ಆ ಕಲೆಕ್ಟ್ ಮಾಡಿದಂಥ ಒಂದು ಸಿಸ್ಟಮಿಂದ ಕಲೆಕ್ಟ್ ಮಾಡಿದಂಥ ಒಪಿನಿಯನ್ಸನ್ನು ಮ್ಯಾನೇಜ್ಮೆಂಟ್ ಮುಂದೆ ತೊಗೊಂಡು ಹೋಗುವಂಥದ್ದು ನಮ್ಮ ಒಂದು ಜವಾಬ್ದಾರಿಯುತ ಅಸೋಸಿಯೇಷನ್ ಒಂದು ಜವಾಬ್ದಾರಿ. ಸೊ ಈಗ ಆ ಜವಾಬ್ದಾರಿ ಅನ್ನೋದು ಇಲ್ಲಿ ಬರೀ ಫಾರ್ಮಾಲಿಟಿ ಮಾತ್ರ ಅಲ್ಲ, ಇಟ್ಸ್ ಎ ಡೆಮೋಕ್ರೆಟಿಕ್ ಸ್ಟ್ರೆಂತ್. ಅವಾಗೇನಾಗುತ್ತೆ, ಅಸೋಸಿಯೇಷನ್ ಒಂದು ಲೀಡರ್ಶಿಪ್ಗೆ ಒಂದು ಬೆಲೆ ಸಿಗುತ್ತೆ. ಎರಡನೇ ಕೋರ್ ವ್ಯಾಲ್ಯೂ KB ಅಸೋಸಿಯೇಷನ್ ಕೋರ್ ವ್ಯಾಲ್ಯೂ ಏನಂತಂದ್ರೆ ವೆಲ್ಫೇರ್ ಆ್ಯಂಡ್ ಬೆನಿಫಿಟ್ಸ್. ಸೊ ಇದರಲ್ಲಿ ಮೆಂಬರ್ಸ್ಗಳಿಗೆ ಎಲ್ಲ ಮೆಂಬರ್ಸ್ಗಳಿಗೆ ಪೇ ಸ್ಕೇಲ್ ಆಗಿರ್ಬೋದು, ಅದಾದಮೇಲೆ ಕ್ಯಾಶ್ಲೆಸ್ ಹೆಲ್ತ್ ಬೆನಿಫಿಟ್ಸ್ ಆಗಿರ್ಬೋದು, ಮತ್ತು ಇನ್ಶೂರೆನ್ಸ್ ಎಲ್ಲ ಮೆಂಬರ್ಸ್ಗಳಿಗೂ ಸಮಾನವಾಗಿ ತಲುಪಬೇಕು, ಸಿಗೋ ಹಾಗೆ ಮಾಡಬೇಕು ಕೂಡ. ಸೊ ಇದು ನನ್ನ ಒಬ್ಬನ ನಂಬಿಕೆ ಅಲ್ಲ, ಇದು ನಮ್ಮ ತಂಡದ ನಂಬಿಕೆ ಕೂಡ. ಸೊ ಇಲ್ಲಿ ಏನಾಗ್ತಿದೆ ಅಂತಂದರೆ, ಪ್ರತಿ ಹಂತದಲ್ಲೂ ನಾವು ಈ ಬೆನಿಫಿಟ್ಸ್ಗಳನ್ನ ಎಲ್ಲರಿಗೂ ರೀಚ್ ಆಗೋ ತನಕ ನಾವು ಪ್ರತಿ ಹಂತದಲ್ಲೂ ಜವಾಬ್ದಾರಿಯಿಂದ, ನಿಷ್ಠೆಯಿಂದ ನಾವು ಪ್ರಯತ್ನ ಪಡ್ತೀವಿ ಅನ್ನೋದು ನಮ್ಮ ಆದ್ಯ ಕರ್ತವ್ಯದಿಂದ ನಾನು ಹೇಳ್ತಾ ಇದ್ದೀನಿ. ಅದಷ್ಟೇ ಅಲ್ಲದೆ ನಮ್ಮ ಅಧ್ಯಕ್ಷ ಸ್ಥಾನದಲ್ಲಿರುವಂಥವ್ರು ಅದೇ ಬದ್ಧತೆಯನ್ನು ಕಾಪಾಡ್ಕೊಳ್ತಾರೆ ಅಂತ ನನಗೆ ಆ ನಂಬಿಕೆ ಕೂಡ ಇದೆ. ಹೌದು. ಮೂರನೇ ಭಾಳ ಇಂಪಾರ್ಟೆಂಟ್ ಕೋರ್ ವ್ಯಾಲ್ಯೂ ಅಂದರೆ ಪ್ರೊಫೆಷ್ನಲ್ ಡೆವಲಪ್ಮೆಂಟ್. ಇತ್ತೀಚೆಗೆ ನಿಮಗೆಲ್ಲ ಗೊತ್ತಿದ್ದಂಗೆ ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯುಗ. ಈಗ ಮೆಂಬರ್ ಡೆವಲಪ್ಮೆಂಟ್ ಭಾಳ ತುಂಬ ಇಂಪಾರ್ಟೆಂಟ್ ಇದ್ದಂಗೆ ಆಗಿದೆ. ನಮ್ಮ ನಿಗಮದಲ್ಲಿ ಡೈಲಿ ಒಂದು ಹೊಸ ಟೆಕ್ನಾಲಜಿ ಬರ್ತಾ ಇದೆ, ಹೊಸ ರಿಲೀಸ್ ಬರ್ತಾ ಇದೆ. ಅದ್ರ ಬಗ್ಗೆ ನಮ್ಮ ಮೆಂಬರ್ಗೆ ಗಮನ ಕೊಡಬೇಕು, ಅವ್ರಿಗೆ ಪ್ರೊಫೆಷ್ನಲ್ ಡೆವಲಪ್ಮೆಂಟ್ ಕೋರ್ಸಸ್ ಮಾಡಬೇಕು, ಟೆಕ್ನಿಕಲ್ ಸ್ಕಿಲ್ಸ್ ಡೆವಲಪ್ ಮಾಡಬೇಕು, ಕಮ್ಯುನಿಕೇಷನ್ ಸ್ಕಿಲ್ಸ್ ಡೆವಲಪ್ ಮಾಡಬೇಕು. ನಮ್ಮ ಕೈಯಲ್ಲಿ ಇರುವ ರಿಸೋರ್ಸ್ಗಳನ್ನು ಬಳಸ್ಕೊಂಡು ನಾವು ಬೇಕಾದಷ್ಟು ಪ್ರೊಫೆಷ್ನಲ್ ಡೆವಲಪ್ಮೆಂಟ್ ಕೋರ್ಸಸ್ ಮಾಡ್ಬೋದು. ಇದರಿಂದ ಏನಾಗುತ್ತೆ, ನಮ್ಮ ಉದ್ದೇಶ ಏನು ಅಂದರೆ ಮೆಂಬರ್ ಡೆವಲಪ್ ಆಗಬೇಕು. ಮೆಂಬರ್ ಡೆವಲಪ್ ಆದರೆ ಸಂಘ ಡೆವಲಪ್ ಆಗುತ್ತೆ, ಸಂಘ ಡೆವಲಪ್ ಆದರೆ ನಿಗಮ ಡೆವಲಪ್ ಆಗುತ್ತೆ. ನಮ್ಮ ಉದ್ದೇಶ ಏನಂದರೆ ಮೆಂಬರ್ ಡೆವಲಪ್ಮೆಂಟ್ ಮಾಡೋದ್ರಿಂದ ನಮ್ಮ ನಿಗಮಕ್ಕೆ ಡೆವಲಪ್ ಮಾಡೋದು, ಅದೇ ನಮ್ಮ ಉದ್ದೇಶ. ನಾಲ್ಕನೇ ಕೋರ್ ವ್ಯಾಲ್ಯೂ ನಮ್ಮ ಅಸೋಸಿಯೇಷನ್ ಏನು ಅಂತಂದರೆ ಸೋಷಿಯಲ್ ಆ್ಯಂಡ್ ರಿಕ್ರಿಯೇಷನಲ್ ಆ್ಯಕ್ಟಿವಿಟೀಸ್ ಅಂತ ಹೇಳಿ. ನಮ್ಮ ತಂಡ ನಂಬೋದೇನು ಅಂತಂದರೆ ಬರೀ ಕೆಲಸ ಅಷ್ಟೇ ಮುಖ್ಯ ಅಲ್ಲ, ಅದ್ರ ಜೊತೆಗೆ ಸೋಷಿಯಲ್ ಆ್ಯಂಡ್ ರಿಕ್ರಿಯೇಷನಲ್ ಆ್ಯಕ್ಟಿವಿಟೀಸ್ ಕೂಡ ಬೇಕು. ಇದರಿಂದ ಏನಾಗತ್ತಪ್ಪ ಅಂತ ಯಾರನ್ನು ಕೇಳ್ಬೋದು. ಏನಾಗತ್ತೆ, ತುಂಬ ಒಳ್ಳೆಯದೇ ಆಗುತ್ತೆ. ಏನು ಅಂತಂದರೆ ವರ್ಕ್ ಲೈಫ್ ಬ್ಯಾಲೆನ್ಸ್ ಆಗುತ್ತೆ. ಹೇಗೆ ಒಂದು ಒತ್ತಡ ಕಡಿಮೆ ಮಾಡುತ್ತೆ, ಅದಷ್ಟೇ ಅಲ್ಲದೆ ಮೆಂಬರ್ಸ್ ನಡುವೆ ಒಂದು ಬಾಂಧವ್ಯನ ಉತ್ತಮಪಡಿಸುತ್ತೆ. ಸೊ ನಾವು ನಂಬೋದೇನು ಅಂತಂದರೆ ಟೀಮ್ ಪ್ರೊಡಕ್ಟಿವಿಟಿ ಆ್ಯಂಡ್ ಟೀಮ್ ಸ್ಪಿರಿಟ್ ಏನಿದೆ ಅವೆರಡು ಒಟ್ಟಿಗೆ ಹೋಗ್ಬೇಕು. ದಟ್ ಈಸ್ ಶುಡ್ ಬಿ ಅವರ್ ವರ್ಕ್ ಕಲ್ಚರ್ ಆಗುತ್ತೆ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಡಿಸ್ಪ್ಯೂಟ್ ರೆಸಲ್ಯೂಷನ್. ಒಂದು ಸಂಘಟನೆ ಮೇಲೆ ಸದಸ್ಯರ ನಡುವೆ ಭಿನ್ನಾಭಿಪ್ರಾಯಗಳಿರುತ್ತೆ, ಬ್ಯಾಚ್ಗಳ ನಡುವೆ ವೈಚಾರಿಕತೆ ಭಿನ್ನಾಭಿಪ್ರಾಯಗಳಿರುತ್ತೆ, ಗುತ್ತಿಗೆದಾರರ ನಡುವೆ ತರ್ಕಗಳು ಹಾಗೂ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಇರ್ಬೋದು. ಇವುಗಳೆಲ್ಲವೂ ಇರೋದು ಸಹಜ. ನಮ್ಮ 5 ಬೆರಳು ಒಂದೇ ರೀತಿ ಇರಲ್ಲ ನೋಡಿ, ಹಾಗೆ. ಸೊ ಇವನ್ನೆಲ್ಲ ಸಾಲ್ವ್ ಮಾಡಬೇಕು ಅಂದರೆ ನಮಗೆ ಸಮಸ್ಯೆಯನ್ನು ಸಾಲ್ವ್ ಮಾಡೋಕ್ಕೆ ಒಂದು ನಿಷ್ಠೆಯಿಂದ, ಪ್ರಾಮಾಣಿಕವಾಗಿ ಹಾಗೂ ದೊಡ್ಡ ಮನಸ್ಸಿನಿಂದ ನಾವು ಕೆಲಸ ಮಾಡಬೇಕಾಗತ್ತೆ. ಇದನ್ನು ಮಾಡಬೇಕು ಅಂದರೆ ಫಸ್ಟ್ ಒಂದು ಅಸೋಸಿಯೇಷನ್, ಒಂದು ಸಂಘ ಬೇಕು. ಆ ಸಂಘದ ಮೇಲೆ ನನ್ನ ಮೆಂಬರ್ಸ್ಗಳಿಗೆ ನಂಬಿಕೆ ಇರಬೇಕು, ಒಂದು ವಿಶ್ವಾಸ ಇರಬೇಕು. ನಾವು ಸಂಘಟನೆಯ ಶಕ್ತಿ ಅಂದ್ರೇ ಎಂತಹ ಭಿನ್ನಾಭಿಪ್ರಾಯಗಳಿದ್ರೂ ಸಹ ಅವನ್ನೆಲ್ಲ ಒಗ್ಗೂಡಿಸಿಕೊಂಡ್ಬಿಟ್ಟು ಶ್ರೇಷ್ಠತೆಯತ್ತ ಸಾಗುವುದು. ಈಗ ನಿಮ್ಮ ಪ್ರಕಾರ ಈ 5 ಪಿಲ್ಲರ್ಗಳು ಸ್ಟ್ರಾಂಗ್ ಆಗಿದ್ರೆ, ಅಂದ್ರೆ ನೀವು ಸ್ಟ್ರಾಂಗ್ ಮಾಡಿದ್ರೆ ಅಸೋಸಿಯೇಷನ್ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತಾ? ಹೇಗೆ ರೈತ ಬಿತ್ತನೆ ಮಾಡೋಕ್ಕಿಂತ ಮೊದಲು ಹೊಲವನ್ನು ಸಿದ್ಧಗೊಳಿಸ್ತಾನೋ, ಅಣುಗೊಳಿಸ್ತಾನೋ, ಅದೇ ರೀತಿ ನಾವು ಈ ಅಸೋಸಿಯೇಷನ್ ಪಿಲ್ಲರ್ಗಳನ್ನ ಬಲಗೊಳಿಸೋಕ್ಕಿಂತ ಮೊದಲು ಎಕ್ಸಿಸ್ಟಿಂಗ್ ಸಿಸ್ಟಮಲ್ಲಿ ಕೆಲವೊಂದು ಬದಲಾವಣೆ ತರಬೇಕಿದೆ. ಅದು ಬಹಳ ಮುಖ್ಯ.
ಈ ಚೇಂಜಸ್ ಆಗದೆ ಹೊರತು ನಾನಲ್ಲ ಇನ್ಯಾರೇ ಪ್ರೆಸಿಡೆಂಟ್ ಬಂದ್ರೂ ಬದಲಾವಣೆ ಸಾಧ್ಯ ಇಲ್ಲ. ದುಂಡಿರಾಮ್ ಸರ್, ನಿಮ್ಮ ಪ್ರಕಾರ ಈ ಎಕ್ಸಿಸ್ಟಿಂಗ್ ಸಿಸ್ಟಮಲ್ಲಿ ಯಾವ ಚೇಂಜಸ್ ಅವಶ್ಯಕತೆ ಇದೆ? ಎಕ್ಸಿಸ್ಟಿಂಗ್ ಸಿಸ್ಟಮಲ್ಲಿ ನಾವು ಒಂದು ಇಂಪಾರ್ಟೆಂಟ್ ಚೇಂಜ್ ಪ್ರಪೋಸ್ ಮಾಡ್ತಾ ಇದ್ದೀವಿ. ಅದು ಏನಂದರೆ ಕ್ಲಾಸಿಫಿಕೇಷನ್ ಆಫ್ ಝೋನ್ಸ್, ರೀಜನ್ಸ್ ಆ್ಯಂಡ್ ಡಿವಿಷನ್ಸ್. ಈಗ ಸದ್ಯದಲ್ಲಿ ಏನಿದೆ ಅಲ್ಲ ಪ್ರೆಸೆಂಟ್ ಸಿಸ್ಟಮ್, ಅದರಲ್ಲಿ ಭಾಳ ಕನ್ಫ್ಯೂಷನ್ ಮತ್ತು ಕ್ಲಾರಿಟಿ ಇಲ್ಲ ಮೆಂಬರ್ಗೆ, ಅವ್ನು ಯಾವ ರೀಜನ್ಗೆ, ಯಾವ ಡಿವಿಷನ್ಗೆ, ಯಾವ ಝೋನ್ಗೆ ಬಿಲಾಂಗ್ ಮಾಡ್ತಾನೆ ಅಂತ. ನಾವು ಪ್ರಪೋಸ್ ಮಾಡಿರೋ ಸಿಸ್ಟಮಲ್ಲಿ ಏನಾಗುತ್ತೆ ಅಂದರೆ ಅದು ಒಂದು ಕ್ಲಾರಿಟಿ ಬರುತ್ತೆ. ನಾವೇನು ಹೇಳ್ತಾ ಇದ್ದೀವಿ, 6 ಝೋನ್ಸು, 12 ರೀಜನ್ಸು ಮತ್ತು 24 ಡಿವಿಷನ್ಸ್ ನಾವು ಪ್ರಪೋಸ್ ಮಾಡ್ತಾ ಇದ್ದೀವಿ. ಇದರಿಂದ ಏನಾಗುತ್ತೆ ಅಂದರೆ ಮೆಂಬರ್ಗೆ ಒಂದು ಕ್ಲಾರಿಟಿ ಬರುತ್ತೆ, ಯಾವ ರೀಜನ್ಗೆ ಅವ್ನು ಬಿಲಾಂಗ್ ಮಾಡ್ತಾನೆ, ಯಾವ ಡಿವಿಷನ್ಗೆ ಅವ್ನು ಬಿಲಾಂಗ್ ಮಾಡ್ತಾನೆ. ಇದರಿಂದ ಏನು ಅಡ್ವಾಂಟೇಜ್ ಅಂದರೆ ಮೆಂಬರ್ಗೆ ಒಂದು ಲೋಕಲ್ ಲೆವೆಲ್ ಲೀಡರ್ಸ್ ಡೆವಲಪ್ ಆಗ್ತಾರೆ, ಅವ್ರ ಎಂಗೇಜ್ಮೆಂಟ್ ಜಾಸ್ತಿ ಆಗುತ್ತೆ, ಅವ್ರದ್ದೇನು ಇಂಡಿವಿಜುವಲ್ ಅಲ್ಲಿ ಲೋಕಲ್ ಲೆವೆಲ್ ಪ್ರಾಬ್ಲಮ್ಸ್ ಇದೆ ಅದಕ್ಕೆ ಸಾಲ್ವ್ ಮಾಡೋಕ್ಕೆ ಅವ್ರಿಗೆ ಒಂದು ಟೀಮ್ ಸಿಗುತ್ತೆ. ಮತ್ತೇನು ಮಾಡ್ತೀವಿ, ಇದು ಎಲ್ಲ ಕಮಿಟೀಸ್ ನಾವೇನು ಪ್ರಪೋಸ್ ಮಾಡ್ತಾ ಇದ್ದೀವಿ, ಇದಕ್ಕೆ ಅಲ್ಲಿಂದ ಏನು ಜನರಲ್ ಬಾಡಿ ಇರುತ್ತೆ ಅವರೆಲ್ಲ ಎಲೆಕ್ಟ್ ಮಾಡಿ ಅವ್ರು ಅಲ್ಲಿಂದ ಲೋಕಲ್ ಲೀಡರ್ಸ್ ಡೆವಲಪ್ ಮಾಡ್ಬೋದು. ಇದರಿಂದ ಭಾಳಷ್ಟು ಅಡ್ವಾಂಟೇಜಸ್ ಇದೆ. ಇದರಿಂದ ನಮ್ಮ ಅಸೋಸಿಯೇಷನ್ಗೆ ಭಾಳ ಇನ್ವಾಲ್ವ್ಮೆಂಟ್ ಮತ್ತು ಎಲ್ಲರದ್ದು ಎಂಗೇಜ್ಮೆಂಟ್ ಸಿಗುತ್ತೆ. ದೊಡ್ಡ ಪ್ರಪೋಸಲ್ ಸಿಸ್ಟಮ್ ಏನಿದೆ ಇವಾಗ ZEC, REC ಮತ್ತು CECಗಳು ನಾವು ಯಾವುದು ಹೊಸದಾಗಿ ಈಗ ಪ್ರಪೋಸ್ ಮಾಡ್ತಾ ಇಲ್ಲ. ಎಕ್ಸಿಸ್ಟಿಂಗ್ ಇವಾಗ ಏನು ಬೈ ಲೆವೆಲ್ ಇದೆ ಅದು ನಾವು ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟೇಷನ್ ಮಾಡ್ತಾ ಇದ್ದೀವಿ. ZEC, REC, DEC ಅಂತ ಹೇಳಿ. ಹಾಗೆ ಚೇತನ್ ಸರ್ ಜೊತೆ ಮುಂದುವರಿಸ್ತಾ ಹೇಳಬೇಕು ಅಂತಂದರೆ, CEC ಸೆಲೆಕ್ಷನ್ಸ್ ಇದೆಯಲ್ಲ ಅದು ತುಂಬ ಬಹುಮುಖ್ಯ ಪಾತ್ರ ವಹಿಸುತ್ತೆ. ಯಾಕೆ ಅಂತ ಹೇಳಿದ್ರೆ ಸೆಲೆಕ್ಷನ್ ಆಫ್ ಮೆಂಬರ್ಸ್ ಬೇಸ್ಡ್ ಆನ್ ದ ಕ್ಯಾಡರ್ಸ್ ಮಾಡಿದ್ರೆ ಫೇರ್ ಆ್ಯಂಡ್ ಟ್ರಾನ್ಸ್ಪರೆಂಟ್ ಅಡ್ಮಿನಿಸ್ಟ್ರೇಷನ್ಗೆ ಸಹಾಯ ಆಗುತ್ತೆ. ಅಷ್ಟೇ ಅಲ್ಲದೇನೆ ಟ್ರೂ ರೆಪ್ರೆಸೆಂಟೇಷನ್ ಫ್ರಮ್ ಆಲ್ ದ ಕ್ಯಾಡರ್ಸ್ ಅಂತಂದರೆ ಎಲ್ಲ ಕ್ಯಾಡರಿಂದನೂ ನಾವು ರೆಪ್ರೆಸೆಂಟೇಷನ್ ಕೊಟ್ಟರೆ ಅಲ್ಲೇ ಪ್ರಾಬ್ಲಮ್ಗಳು ಸಾಲ್ವ್ ಆಗುವಂಥ ಚಾನ್ಸಸ್ಗಳು ಇರುತ್ತೆ. ಅದಷ್ಟೇ ಅಲ್ಲದೆ ಬ್ಯಾಲೆನ್ಸ್ ಡಿಸಿಷನ್ ಮೇಕಿಂಗ್ ಕೂಡ ಸಾಧ್ಯ ಆಗುತ್ತೆ. ಈ ದೀನ್ ದಯಾಳ್ ಅವರು ಏನು ಹೇಳ್ತಿದ್ದಾರೆ ಇವಾಗ, ಆ ಕೇಡರ್ ಸ್ಟ್ರೆಂತು ಮತ್ತು ಕೇಡರ್ ಅಂತ ಹೇಳಿ ಆ ಝೋನ್ ವೈಸ್ ಏನು ಸ್ಟ್ರೆಂತ್ ಇದೆಯಲ್ಲ, ಇವಾಗ ಮೆಂಬರ್ ಸ್ಟ್ರೆಂತ್ ಇದೆಯಲ್ಲ, ಆ ಮೆಂಬರ್ ಸ್ಟ್ರೆಂತ್ ವೈಸ್ ನಾವು ಇವಾಗ ಸೆಲೆಕ್ಷನ್ ಮಾಡಬೇಕು. ಬಟ್ ಇವಾಗ ಏನಾಗಿದೆ, ಎಕ್ಸಿಸ್ಟಿಂಗ್ ಸಿಸ್ಟಮ್ ಹೇಗಿದೆ, ಇವಾಗಿರೋ ಒಂದು ಪ್ಯಾನಲ್ಗಳಾಗಿರ್ಬೋದು, ಪ್ಯಾನಲಲ್ಲಿ ಹೇಗಿದೆ ಅಂತ ಹೇಳಿದ್ರೆ 7 ಜನ AEಸು, 7 ಜನ AWSು, ಔಟ್ ಆಫ್ 15 ಮೆಂಬರ್ಸ್ ವಿ ಆರ್ ಫ್ರಮ್ ಬ್ಯಾಂಗ್ಳೂರ್, ಬೆಂಗಳೂರಿಂದನೇ ಇದ್ದಾರೆ. ಸೊ 3 ಜನ EEs ಬೆಂಗಳೂರಿಂದನೇ ಇದ್ದಾರೆ, 2 SEs ಸೌತ್ ಕರ್ನಾಟಕದಿಂದನೇ ಇದ್ದಾರೆ. ಹೀಗಾಗಿ ಏನಾಗ್ತಿದೆ, ನಾರ್ತ್ ಪೂರ್ತಿ ನೆಗ್ಲೆಕ್ಟ್ ಆಗ್ತಾ ಇದೆ. ಈಗ ನಾವು ಪ್ರಪೋಸ್ ಮಾಡೋ ಸಿಸ್ಟಮಲ್ಲಿ ಹೇಗಿದೆ, ಸೊ ಆ ಪ್ರತಿ ಝೋನಿಂದನೂ ಕೇಡರ್ ಸ್ಟ್ರೆಂತ್ ಮೇಲೆ ನಮ್ಮ ಮೆಂಬರ್ನ ಸೆಲೆಕ್ಟ್ ಮಾಡ್ತಾ ಇದ್ದೀವಿ. ಎಕ್ಸಾಂಪಲ್, ನಮ್ದು ಇವಾಗ 6 ಝೋನ್ ಇದೆ, ನಾವು ಪ್ರಪೋಸ್ ಮಾಡ್ತಾ ಝೋನ್ 6 ಝೋನ್ ಇದೆ. 6 ಝೋನಲ್ಲಿ ಈಗಳು ಯಾರಿದ್ದಾರೆ, ಪ್ರತಿ ಝೋನಿಂದ ಒಬ್ಬೊಬ್ರು ಈಗಳು ಬೇಕಾಗಿದ್ದಾರೆ, ಈಗಳನ್ನ ಸೆಲೆಕ್ಟ್ ಮಾಡಬೇಕಾಗಿದೆ. ನಂತರ ನಾರ್ತ್ ಕರ್ನಾಟಕದಿಂದ ಒಬ್ಬರು SC, ಸೌತ್ ಕರ್ನಾಟಕದಿಂದ ಒಬ್ಬರು SC ಬರ್ತಾರೆ. ಸೊ ಈ ಒಂದು ಮೆಂಬರ್ ಸ್ಟ್ರೆಂತ್ AE ಮತ್ತು AWS ಏನಿದೆ, ಆ ಮೆಂಬರ್ ಸ್ಟ್ರೆಂತ್ ಮೇಲೆ 3 ಜನ AEಸು, 3 ಜನ AWSು ಎಲ್ಲ ಝೋನಿಂದ ನಾವು ಸೆಲೆಕ್ಟ್ ಮಾಡ್ಕೋಬೋದು. ಅವಾಗೇನಾಗುತ್ತೆ, ಫೇರ್ ಆ್ಯಂಡ್ ಈಕ್ವಲ್ ಟ್ರಾನ್ಸ್ಪರೆಂಟ್ ಡಿಸ್ಟ್ರಿಬ್ಯೂಷನ್ ಆಗುತ್ತೆ. ಎಲ್ಲ ಝೋನಿಂದನೂ, ಎಲ್ಲ ಕೇಡರ್ಸಿಂದನೂ ಎಲ್ಲ ಒಂದು ಸ್ಟ್ರೆಂತ್ ಮೇಲೆ ಸೆಲೆಕ್ಟ್ ಮಾಡ್ದಂಗೆ ಆಗುತ್ತೆ ನಮಗೆ. ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಇದ್ರ ಜೊತೆಗೆ ಬಹುಮುಖ್ಯವಾದ ಪಾಯಿಂಟ್ ಏನಂತ ಹೇಳಿದ್ರೆ, ಬ್ಯಾಂಗ್ಳೂರು ಝೋನಲ್ಲಿ, ಎಕ್ಸಿಸ್ಟಿಂಗ್ ಬ್ಯಾಂಗ್ಳೂರು ಝೋನಲ್ಲಿ ಇವಾಗ ಹೇಗಿದೆ, ಮೆಂಬರ್ ಸ್ಟ್ರೆಂತು 1920 ಜನ ಇದ್ದಾರೆ. 1920 ಮೆಂಬರ್ಸ್ ಆರ್ ದೇರ್ ಇನ್ ದ ಬ್ಯಾಂಗ್ಳೂರು ಝೋನ್. ನಾನು ಮಾತಾಡ್ತಿರುವಾಗ ಬರೀ AE ಮತ್ತು AWS ಸ್ಟ್ರೆಂತ್ ಮಾತ್ರನೇ. ಈ ಸ್ಟ್ರೆಂತಲ್ಲಿ ದ ವಿನ್ನಿಂಗ್ ವೋಟ್ಸ್ ಏನು ನಮಗೆ ಲಾಸ್ಟ್ ಟೈಮ್ ಸಿಕ್ಕಿತ್ತು 2022 ಎಲೆಕ್ಷನಲ್ಲಿ 1615 ವೋಟ್ಸ್ ಇದೆ. ವಿನ್ನಿಂಗ್ ವೋಟ್ಸ್ 1615, ಮೆಂಬರ್ಸ್ 1920. ಇವಾಗ ನೀವೇ ಹೇಳಿ ಹೇಗೆ ಯಾವುದು ಬಹುಮುಖ್ಯವಾದ ಪಾತ್ರ ವಹಿಸ್ತಾ ಇದೆ ಪ್ರೆಸಿಡೆನ್ಸ್ ಎಲೆಕ್ಷನಲ್ಲಿ ಅಂತ ಹೇಳ್ಬಿಟ್ಟು, ಎಲೆಕ್ಷನ್ ಪ್ರೆಸಿಡೆಂಟಲ್ಲಿ ಅಂತ ಹೇಳ್ಬಿಟ್ಟು ಯಾವ ಝೋನ್ ಬಹುಮುಖ್ಯ ಪಾತ್ರ ವಹಿಸ್ತಾ ನಾವೇ ಹೇಳ್ಬೋದು. ಇವಾಗ ನನಗೆ ಅನಿಸ್ತಾ ಅಂತಂದರೆ ಬೆಂಗಳೂರಿಗೋಸ್ಕರನೇ KEB ಅಸೋಸಿಯೇಷನ್ ಇದೆ ಅಂತ ನನಗೆ ಅನಿಸ್ತಾ ಇದೆ. ಹೌದು, ಇದೆಲ್ಲರ ಜೊತೆಗೆ ಬಹುಮುಖ್ಯ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದರೆ ಫಂಕ್ಷನಲ್ ಕಮಿಟೀಸ್ನ ಫಾರ್ಮೇಷನ್ ಮಾಡೋದು. ಇದು ಕೂಡ ಬಹುಮುಖ್ಯವಾದ ಚೇಂಜಸ್ ಎಕ್ಸಿಸ್ಟಿಂಗ್ ಸಿಸ್ಟಮ್ ನಾವು ತರಬೇಕಾಗಿರುವಂಥದ್ದು. ನಾವು ಆವಾಗಲೇ ಡಿಸ್ಕಸ್ ಮಾಡಿದಾಗೆ ಕಮಿಟೀಸ್ ಎಲ್ಲ ಪೇಪರ್ ಇದೆ ಅಂತ ಹೇಳಿದ್ವಿ. ಬಟ್ ನಾವು ಇವಾಗ ಫಾರ್ಮೇಷನ್ ಮಾಡ್ತಿರೋ ಕಮಿಟೀಸ್, ದೇ ಜಸ್ಟ್ ಡೋಂಟ್ ವರ್ಕ್, ದೇ ಕಮಿಟ್ ಟು ವಿನ್. ದಿಸ್ ಇಸ್ ದ ಕಮಿಟಿ ವಿ ಆರ್ ಫಾರ್ಮಿಂಗ್. ಏನು ಸರ್ ಹೇಗೆ ಮಾಡ್ತೀರಿ ಹಾಗಿದ್ರೆ? ಸಿಂಪಲ್, ವೆರಿ ಸಿಂಪಲ್. ಏನಂತ ಹೇಳಿದ್ರೆ, ಯಾವ ಒಬ್ಬರು ಮೆಂಬರ್ಗೆ ಯಾವ ಒಂದು ಕೆಲಸದ ಮೇಲೆ ಬಹಳ ಆಸಕ್ತಿ ಇದೆ, ಯಾವ ಸಬ್ಜೆಕ್ಟ್ ಮೇಲೆ ಅವ್ರು ಎಕ್ಸ್ಪರ್ಟ್ ಇದ್ದಾರೆ, ಅವ್ರಿಗೆ ನಾವು ಚೇರ್ಮನ್ ಮಾಡಬೇಕಿದೆ, ಆ ಕಮಿಟಿಗೆ ಚೇರ್ಮನ್ ಮಾಡಬೇಕಿದೆ. ಅವ್ರಿಗೆ ಅಂತ ಒಂದು ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿನ ಸರಿಯಾಗಿ ಫಿಕ್ಸ್ ಮಾಡಬೇಕಿದೆ. ಆ್ಯಂಡ್ ವಿ ಹ್ಯಾವ್ ಎ ಶೆಡ್ಯೂಲ್ ಎಕ್ಸಾಕ್ಟ್ಲಿ ಹೇಗೆ ವರ್ಕ್ ಮಾಡಬೇಕು ಕಮಿಟೀಸ್ ಅಂತ ಹೇಳಿ. ಆ್ಯಂಡ್ ವಿ ಹ್ಯಾವ್ ಎ ಪ್ರಾಪರ್ ಫ್ಲೋ ಚಾರ್ಟ್, ಹೌ ದೇ ಶುಡ್ ವರ್ಕ್ ಅಕಾರ್ಡಿಂಗ್ಲಿ, ಇಯರ್ಲಿ ವರ್ಕ್ ಮಾಡ್ಬೇಕಂತ ನಮ್ಗೊಂದು ಪ್ರಾಪರ್ ಪ್ಲಾನಿಂಗ್ ಇದೆ. ಹೀಗಾದಾಗ ಏನಾಗುತ್ತೆ ಅಂತಂದರೆ ಡಿಸಿಷನ್ ಮೇಕಿಂಗ್ ತುಂಬ ಈಸಿ ಆಗುತ್ತೆ. ಇಟ್ಸ್ ವೆರಿ ಈಸಿ ಟು ಮೇಕ್ ಎ ಡಿಸಿಷನ್ಸ್, ವೆರಿ ಇಂಪಾರ್ಟೆಂಟ್.
ನಂತರ ಈಗ ನಾವು ಕಮಿಟೀಸ್ನ ಯಾವುದ್ಯಾವುದೋ ಕಮಿಟೀಸು ಹೇಗೆ ಬೇಕು ಹಾಗೆ ಫಾರ್ಮೇಷನ್ ಮಾಡೋ ಬದಲು ಇವಾಗ ಅಸೋಸಿಯೇಷನ್ಗೆ ಯಾವ ಕಮಿಟೀಸ್ ಅವಶ್ಯಕತೆ ಇದೆ ಬಹಳ ಮುಖ್ಯ. ನೋಡಿ, ಇವಾಗ NDCPS ಇಂದ NPSಗೆ ಟ್ರಾನ್ಸಿಷನ್ ಆಗ್ತಾ ಇದೆ. ನಮಗೆ ಬೇಕಾಗಿರೋದೇನು, NDCPS ನೋಡ್ಕೊಳ್ಳೋಕೆ ಒಂದು ಕಮಿಟಿ ಬೇಕಾಗಿದೆ. ಎಕ್ಸಾಂಪಲ್ ಹೇಳ್ತಿದ್ದೀನಿ ನಾನು ಇವಾಗ ನಿಮಗೆ. ಸೊ ವಿ ಆರ್ ಫಾರ್ಮಿಂಗ್ ಎ ಕಮಿಟಿ, NPS ಟಾಸ್ಕ್ ಫೋರ್ಸ್ ಅಂತ ಒಂದು ಕಮಿಟಿ ಫಾರ್ಮೇಷನ್ ಮಾಡ್ತಾ ಇದ್ದೀವಿ. ಈ ಥರ ನಾವೀಗ ಒಂದು 4-5 ಕಮಿಟೀಸ್ನ ಪ್ರಪೋಸ್ ಮಾಡ್ತಾ ಇದ್ದೀವಿ. ಈಗ ಕಾಂಟ್ರಾಕ್ಟ್ಗಳ ಮಧ್ಯೆ ಆಗ್ತಿರ್ತಕ್ಕಂಥ ಭಿನ್ನಾಭಿಪ್ರಾಯಗಳು ಇದನ್ನು ಸಾಲ್ವ್ ಮಾಡಬೇಕಾಗಿದೆ. ಅದಕ್ಕೆ ವಿ ನೀಡ್ ಎ LEC ಕೋಆರ್ಡಿನೇಷನ್ ಕಮಿಟಿ. ತುಂಬ ಇಂಪಾರ್ಟೆಂಟ್ ಇದು. ಸೊ ದೇ ಆರ್ ಪಾರ್ಟ್ ಆಫ್ ಅವರ್ ಡಿಪಾರ್ಟ್ಮೆಂಟ್. LECs ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಸೊ ವಿ ಹ್ಯಾವ್ ಟು ಕನ್ಸಿಡರ್ ದಮ್. LEC ಕೋಆರ್ಡಿನೇಷನ್ ಕಮಿಟಿ ಮಾಡ್ಬೇಕು ನಾವು ಇವಾಗ. ನಂತರ ಬ್ಯಾಚ್ಗಳ ಮಧ್ಯೆ ಒಂದು ಭಿನ್ನಾಭಿಪ್ರಾಯಗಳು ತುಂಬ ಇದೆ, ಅದನ್ನು ಬಗೆಹರಿಸ್ಬೇಕಿದೆ. ಸೊ ವಿ ನೀಡ್ ಎ ಕಮಿಟಿ ಫಾರ್ ದಿಸ್. ಎಸ್, ಯಾಕಂದರೆ 1 ಕೇಸ್ 2 ಕೇಸ್ ಆಗಿದ್ರೆ ಸಾಲ್ವ್ ಈಸಿಯಾಗಿ ಮಾಡ್ಬೋದಾಗಿತ್ತು. ಆದರೆ ಏನಾಗ್ತಾ ಇದೆ, ಕಮಿಟೀಸ್ ಇಲ್ಲ ಅಂತ ಹೇಳಿದ್ರೆ ಅವ್ರ ಜೊತೆ ಮಾತಾಡೋದು ಯಾರು? ಸೊ ವಿ ನೀಡ್ ಎ ಕಮಿಟಿ ಫಾರ್ ದಿಸ್. ಹಾರ್ಮೋನಿ ಆ್ಯಂಡ್ ಇಂಟಿಗ್ರೇಷನ್ ಕಮಿಟಿ, ವಿ ಆರ್ ಪ್ರಪೋಸಿಂಗ್ ಎ ನ್ಯೂ ಕಮಿಟಿ ಹಿಯರ್. ಇದು ಬಹುಮುಖ್ಯ. ನಂತರ ನಮ್ಗೆ ಇವಾಗ ನಮ್ಮ ಆ್ಯಕ್ಷನ್ ಪ್ಲಾನ್ ನಾವು ಇನ್ಕ್ಲೂಡ್ ಮಾಡಿದ್ದೀವಿ. ಏನು ಇನ್ಕ್ಲೂಡ್ ಮಾಡಿದ್ದೀವಿ ಇವಾಗ ಆ್ಯಕ್ಷನ್ ಪ್ಲಾನ್ ಹೇಳಿದ್ರೆ, ನಾವೀಗ ಸೊಸೈಟಿ ಮಾಡ್ಬೇಕಂತ ಅಂದ್ಕೊಂಡಿದ್ದೀವಿ. ಈ ಥರ ಸುಮಾರು ನಮ್ಮಲ್ಲಿ ಆ್ಯಕ್ಷನ್ ಪ್ಲಾನ್ ಇನ್ಕ್ಲೂಡ್ ಮಾಡಿದ್ದೀವಿ. ಈ ಎಲ್ಲ ಎಕ್ಸಿಕ್ಯೂಟ್ ಮಾಡೋದಕ್ಕೋಸ್ಕರ ಕ್ಯಾಪಿಟಲ್ ಪ್ರಾಜೆಕ್ಟ್ ಕಮಿಟಿ ಅಂತ ಒಂದು ಹೊಸ ಕಮಿಟಿ ಫಾರ್ಮೇಷನ್ ಮಾಡ್ತಾ ಇದ್ದೀವಿ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ಈ ಥರ ಕಮಿಟೀಸ್ಗಳನ್ನ ನಾವು ಫಾರ್ಮೇಷನ್ ಮಾಡಬೇಕು. ಆವಾಗ ಮಾತ್ರ ನಾವು ನೋಡ್ಕೋಬೋದು ಸರಿಯಾದ ರೀತಿಯಲ್ಲಿ ಕೆಲಸಗಳು ಆಗ್ತಿದೆಯಾ ಅಂತ ಹೇಳಿ. ಈ ರೀತಿ ಕಮಿಟಿ ಮಾಡೋದ್ರಿಂದ ಮೇಡಮ್ ನಮಗೆ ಒಂದು ಓಪನ್ ಮತ್ತು ಟ್ರಸ್ಟ್ ವರ್ತಿ ಕಲ್ಚರ್ ನಿರ್ಮಾಣ ಆಗುತ್ತೆ. ಇದರಿಂದ ನಮಗೆ ಏನು ಅಡ್ವಾಂಟೇಜಸ್ ಅಂತ ಅಂದರೆ, ನಮಗೆ ಟೀಮ್ ವರ್ಕ್ ಆ್ಯಂಡ್ ಲೀಡರ್ಶಿಪ್ ಗ್ರೋತ್ ಆಗುತ್ತೆ, ಟ್ರಾನ್ಸ್ಪರೆನ್ಸಿ ಆ್ಯಂಡ್ ಟ್ರಸ್ಟ್ ಇರುತ್ತೆ, ಮತ್ತು ಫೋಕಸ್ಡ್ ಎಕ್ಸಿಕ್ಯೂಷನ್ ಇರುತ್ತೆ. ಅದ್ರ ಜೊತೆಗೆ ಇನ್ನೊಂದೆರಡು ಪಾಯಿಂಟ್ ಆ್ಯಡ್ ಮಾಡೋಂಗಿಲ್ಲ ಮೇಡಮ್. ಕಮಿಟಿ ಅಕೌಂಟಬಿಲಿಟಿ ಸಿಗುತ್ತೆ, ಅದ್ರ ಜೊತೆಗೆ ಕಮಿಟಿ ಎಕ್ಸ್ಪರ್ಟೈಸ್ ಕೂಡ ಚೆನ್ನಾಗಿ ಸಿಗುತ್ತೆ. ಇದು ನಮ್ಮ ಕಮಿಟೀಸ್ ಆರ್ಗನೈಸ್ ಮಾಡೋದ್ರಿಂದ ಸಿಗುವಂಥ ಒಂದು ಅಡ್ವಾಂಟೇಜಸ್ ಮೇಡಮ್. ಅಸೋಸಿಯೇಷನ್ ಬಗ್ಗೆ ಬ್ರಾಡರ್ ವಿಷನ್ ಇಟ್ಕೊಂಡಿದ್ದೀರಾ, ದಟ್ ಸೋ ಇನ್ಸ್ಪೈರಿಂಗ್ ಸರ್. ಹಾಗೆ ಈ ವಿಷನ್ನ ಆಸ್ ಇಟ್ ಈಸ್ ಎಕ್ಸಿಕ್ಯೂಟ್ ಮಾಡೋದಾದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮ ಈ ಸ್ಟ್ರಾಟಜಿಕ್ ರೋಡ್ ಮ್ಯಾಪನ್ನು ಹಾಗೆ ಮತ್ತು ಕ್ವಿಕ್ ಆ್ಯಕ್ಷನ್ ಏನು? ಎಸ್, ಈಗ ನಾವು 5 ಪಿಲ್ಲರ್ಗಳನ್ನು ಅರ್ಥ ಮಾಡ್ಕೊಂಡಿದ್ದೀವಿ. ಫಂಡಮೆಂಟಲ್ ಕೋರ್ ವ್ಯಾಲ್ಯೂಸ್ ಅರ್ಥ ಮಾಡ್ಕೊಂಡಿದ್ದೀವಿ. ಜೊತೆಗೆ ಸಿಸ್ಟಮಲ್ಲಿ ಯಾವುದೆಲ್ಲ ಚೇಂಜಸ್ ತರಬೇಕು ಅಂತ ಕೂಡ ಅರ್ಥ ಮಾಡ್ಕೊಂಡಿದ್ದೀವಿ. ಇದ್ರ ಆಧಾರದ ಮೇಲೆ ನಾವು ಮೊದಲು ಏನೆಲ್ಲ ಡಿಸ್ಕಸ್ ಮಾಡಿದ್ವಿ, ಆ ಪ್ರಾಬ್ಲಮ್ಗಳನ್ನು ಅನಲೈಸ್ ಮಾಡ್ತಾ ಹೋದರೆ, ಮೊದಲನೇದಾಗಿ 15+ years ಆಫ್ ಎಕ್ಸ್ಪೀರಿಯನ್ಸ್ ವಿತೌಟ್ ಪ್ರಮೋಷನ್ ಆ್ಯಂಡ್ ಯೂನಿಫೈಡ್ ಹೆಲ್ತ್ ಬೆನಿಫಿಟ್ಸ್, ಮೆಂಬರ್ಸ್ ಒಪಿನಿಯನ್ಸ್ ಆರ್ ನಾಟ್ ವ್ಯಾಲ್ಯೂಡ್, ನೋ ಪ್ರೊಫೆಷನಲ್ ಡೆವಲಪ್ಮೆಂಟ್, ಮೆಂಬರ್ಸ್ ಆರ್ ಡಿಟ್ಯಾಚ್ ಫ್ರಮ್ ದ ಅಸೋಸಿಯೇಷನ್, ನೋ ಮೀಟಿಂಗ್ಸ್ ಆ್ಯಂಡ್ ನೋ ಈವೆಂಟ್ಸ್, no grievance redressal system, unresolved court cases, committees are formed but not functional. ಪ್ರಮೋಷನ್ ಹಾಗೆ ಮೆಂಬರ್ಸ್ ಒಪಿನಿಯನ್ ನಾಟ್ ವ್ಯಾಲ್ಯೂಡ್. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಫಸ್ಟ್ ಕೋರ್ ವ್ಯಾಲ್ಯೂ ಆದಂತಹ ರೆಪ್ರೆಸೆಂಟೇಷನ್ ಆ್ಯಂಡ್ ಅಡ್ವೊಕೇಸಿನ ಬಲಪಡಿಸಬೇಕು. ನೋ ಇನ್ಶೂರೆನ್ಸ್ ಹೆಲ್ತ್ ಬೆನಿಫಿಟ್. ಇನ್ಶೂರೆನ್ಸ್ ಫೆಸಿಲಿಟಿ ಇದು ವೆಲ್ಫೇರ್ ಮತ್ತು ಬೆನಿಫಿಟಿಗೆ ಸಂಬಂಧಿಸಿದೆ. ಈ ಎಲ್ಲ ಕೋರ್ ವ್ಯಾಲ್ಯೂಸ್ಗಳನ್ನ ಸಂಬಂಧಪಟ್ಟ ಹಾಗೆ ನಾವು ನೋಡ್ತಾ ಹೋದರೆ ಪ್ರತಿಯೊಂದು ಸಮಸ್ಯೆಗಳು ಕೂಡ ಒಂದೊಂದು ಕೋರ್ ವ್ಯಾಲ್ಯೂ ಸಂಬಂಧಪಟ್ಟಿದೆ. ಸೊ ಇವಾಗ ನಮಗೆ ಯಾವುದಕ್ಕೆ ಯಾವ ಸಮಸ್ಯೆಗೆ ಯಾವುದು ಸೊಲ್ಯೂಷನ್ ಅಂತ 80% ಗೊತ್ತಾಗಿದೆ. ಇನ್ನು ಪ್ರಾಬ್ಲಮ್ ಸಾಲ್ವ್ ಮಾಡೋದು ನಮಗೆ ಭಾಳ ಸುಲಭ. ಹೌದು, ಸೊಲ್ಯೂಷನ್ ಕೂಡ ನಮಗೆ ಗೊತ್ತಿದೆ. ಅದನ್ನ ಪೂರ್ಣಗೊಳಿಸೋಕ್ಕೆ ಒಬ್ಬ ಲೀಡರ್ ಬೇಕು ಅಷ್ಟೇ. ಪಾಲಿಸಿ ಅಮೆಂಡ್ಮೆಂಟ್ಸ್ ಮಾಡಬೇಕಾದ್ರೆ ಮೆಂಬರ್ಸ್ ಒಪಿನಿಯನ್ ಆಲಿಸಬೇಕು. ಟು ಹಿಯರ್ ಅವರ್ ವಾಯ್ಸ್ ವಿ ನೀಡ್ ಅ ಸಿಸ್ಟಮ್ ಸೊ ದಟ್ ಮೆಂಬರ್ ಫೀಲ್ಸ್ ಕನೆಕ್ಟೆಡ್ ಟು ದ ಸಿಸ್ಟಮ್ ಆಸ್ ವೆಲ್ ಆಸ್ ಅಸೋಸಿಯೇಷನ್. ಎಕ್ಸಾಕ್ಟ್ಲಿ. With the help of a technology, we are able to solve all the problems which I discussed earlier. ಅದಕ್ಕೆ ಅಂತ ನಾವು ಮತ್ತು ನಮ್ಮ ತಂಡ ಸೇರಿ ಒಂದು ಆ್ಯಪ್ ಡೆವಲಪ್ಮೆಂಟ್ ಮಾಡಿದ್ದೀವಿ. ದಟ್ ಈಸ್ KEB ಎಕ್ಸ್ಪೀರಿಯನ್ಸ್ ಆ್ಯಪ್. ಇನ್ ದಿಸ್ ಆ್ಯಪ್ ವಿ ಹ್ಯಾವ್ ಎ ಮಾಡ್ಯೂಲ್ ಕಾಲ್ಡ್ ಮೈ ವಾಯ್ಸ್, ವೇರ್ ವಿ ಕ್ಯಾನ್ ಏಬಲ್ ಟು ಹಿಯರ್ ಆಲ್ ದಿ ಮೆಂಬರ್ಸ್ ವಾಯ್ಸ್ ಥ್ರೂಔಟ್ ದ ಸ್ಟೇಟ್ ಇನ್ ಮೇಜರ್ ಡಿಸಿಷನ್ಸ್ ಆಫ್ ಅಸೋಸಿಯೇಷನ್. ಮೆಂಬರ್ಸ್ನ ವೆಲ್ಫೇರ್ ಬೆನಿಫಿಟ್ಗೋಸ್ಕರ ಫ್ಯೂ ಇಂಪಾರ್ಟೆಂಟ್ ಪ್ರೋಗ್ರಾಮ್ಸ್ನ ನಾವು ಇದರಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಇದನ್ನು ನಮ್ಮ ಕಮಿಟಿ ಎಫೆಕ್ಟಿವ್ ಆಗಿ ಎಕ್ಸಿಕ್ಯೂಟ್ ಮಾಡುತ್ತೆ. ಮೆಂಬರ್ಸ್ಗಳಿಗೆ ಸೆಮಿನಾರ್ಸ್, ವೆಬಿನಾರ್ಸ್, ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್, ಈ ಥರ ಆನ್ಲೈನ್ ಪ್ರೋಗ್ರಾಮ್ಸ್, ಆಫ್ಲೈನ್ ಪ್ರೋಗ್ರಾಮ್ಸ್ ಮಾಡಿದರೆ ನಾವು ಮೆಂಬರ್ ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ಬೋದು. ಮೆಂಬರ್ ಸ್ಕಿಲ್ ಡೆವಲಪ್ಮೆಂಟ್ ಮಾಡಿದರೆ ಮೆಂಬರ್ಸ್ ಪ್ರೊಡಕ್ಟಿವಿಟಿ ಇನ್ಕ್ರೀಸ್ ಆಗುತ್ತೆ. ಮೆಂಬರ್ಸ್ ಪ್ರೊಡಕ್ಟಿವಿಟಿ ಇನ್ಕ್ರೀಸ್ ಆಗುತ್ತೆ, ನಮ್ಮ ಅಸೋಸಿಯೇಷನ್ ಡೆವಲಪ್ ಆಗುತ್ತೆ. ಈ ಮೂಲಕ ನಮ್ದು ನಿಗಮ ಡೆವಲಪ್ ಆಗುತ್ತೆ. ವರ್ಕ್ ಲೈಫ್ ಬ್ಯಾಲೆನ್ಸ್ ವೆರಿ ಇಂಪಾರ್ಟೆಂಟ್. ಕಲ್ಚರಲ್ ಆಕ್ಟಿವಿಟಿ, ಸೋಷಿಯಲ್ ಇವೆಂಟ್ಸು ಮೆಂಬರ್ಗಳಿಗೆ ಕನೆಕ್ಟ್ ಮಾಡೋದು ಭಾಳ ಅಗತ್ಯ ಇದೆ. ಇಟ್ ವಿಲ್ ಮೇಕ್ ದೆಮ್ ಎಂಗೇಜ್ ಆ್ಯಂಡ್ ಇಂಪ್ರೂವ್ ದರ್ ಪ್ರೊಡಕ್ಟಿವಿಟಿ ಎಟ್ ವರ್ಕ್ ಪ್ಲೇಸ್. ಹೌದು ಸರ್, ತಾವು ಹೇಳ್ತಿರೋ ಸರಿಯಾಗಿದೆ. ಪ್ರೊಫೆಷನ್ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಂತಹ ಮೀಟಿಂಗ್ಸ್, ಈವೆಂಟ್ಸ್ ಆ್ಯಂಡ್ ವೆಬಿನಾರ್ಸ್ ಇವೆಲ್ಲವೂ ಕೂಡ ಆರ್ಗನೈಸ್ ಮಾಡೋದಕ್ಕೆ ನಮ್ಮಲ್ಲಿ ಮಾಡ್ಯೂಲ್ಸ್ ಇದೆ. ಈ ಮಾಡ್ಯೂಲ್ನಲ್ಲಿ ಮೀಟಿಂಗ್ ಎಲ್ಲಾಗುತ್ತೆ, ಯಾವಾಗ ಆಗುತ್ತೆ, ಈಗ ಅಜೆಂಡಾ ಏನು, MOM ಏನು, ಇವೆಲ್ಲವೂ ಗೊತ್ತಾಗುತ್ತೆ. ಜೊತೆಗೆ ಕ್ಯಾಲೆಂಡರ್ ಮಾಡ್ಯೂಲ್ನಲ್ಲಿ
ZEC, REC ಮತ್ತು DEC ಸಂಬಂಧಪಟ್ಟಂತಹ ಎಲ್ಲ ಎಲ್ಲ ಶೆಡ್ಯೂಲ್ ಮೀಟಿಂಗ್ಸ್ ಕೂಡ ನಮಗೆ ಒಂದೇ ಪ್ಲೇಸಲ್ಲಿ ಸಿಗುತ್ತೆ. ದೀಸ್ ಮಾಡ್ಯೂಲ್ಸ್ ಎನ್ಶೋರ್ಸ್ ಆಕ್ಟಿವ್, ಈಸಿ ಆ್ಯಂಡ್ ಸೀಮ್ಲೆಸ್ ಪಾರ್ಟಿಸಿಪೇಷನ್ ಆಫ್ ಆಲ್ ದ ಮೆಂಬರ್ಸ್ ಅಕ್ರಾಸ್ ದ ಝೋನ್ಸ್. ಮೆಂಬರ್ಸ್ಗಳ ಮಧ್ಯೆ ಸುಮಾರು ಸಮಸ್ಯೆಗಳು ಬರುತ್ತೆ. ಟೆಕ್ನಿಕಲ್ ಸ್ಟಾಫ್ಗಳ ಜೊತೆ, ಅಕೌಂಟ್ಸ್ ಸ್ಟಾಫ್ ಜೊತೆ, ಗುತ್ತಿಗೆದಾರರ ಜೊತೆ ಮತ್ತು ಗ್ರಾಹಕರುಗಳ ಜೊತೆ. ಈ ರೀತಿ ಸಮಸ್ಯೆಗಳಾದಾಗ ಪರಿಹಾರ ಅನ್ನೋದಿರಲಿ, ಮೊದಲು ಅಸೋಸಿಯೇಷನಲ್ಲಿ ಯಾರ ಹತ್ರ ಹೇಳಬೇಕು ಅನ್ನೋದೇ ನಮಗೆ ತಿಳಿತಾ ಇರಲಿಲ್ಲ. ಆದರೆ ನಾವೀಗ ಡೆವಲಪ್ ಮಾಡಿರೋ ಸಿಸ್ಟಮಲ್ಲಿ ಇದಕ್ಕೆಲ್ಲ ಒಂದು ಪರಿಹಾರ ಇದೆ. ಪರಿಹಾರ ಏನಂದರೆ, ಮೆಂಬರ್ಸು ಆನ್ಲೈನಲ್ಲಿ ಗ್ರೀವೆನ್ಸಸ್ನ ಲಾಗ್ ಮಾಡ್ಬೋದು. ಆ ಲಾಗ್ ಮಾಡಿದಂಥ ಗ್ರೀವೆನ್ಸು ಯಾವ ಹಂತದಲ್ಲಿದೆ ಅಂತ ಹೇಳಿ ನೇರವಾಗಿ ತಿಳ್ಕೊಬೋದು. ಹೇಗೆ DEC ಹಂತದಲ್ಲಿದೆಯಾ, RECಲಿದೆಯಾ, ZECಲಿದೆಯಾ ಅಂತ ತಿಳ್ಕೊಬೋದು. ಈ 3 ಹಂತದಲ್ಲಿ ಬಗೆಹರಿದಿರತಕ್ಕಂಥ ಗ್ರೀವೆನ್ಸಸ್ಸು ನಮ್ಮ ಗ್ರೀವೆನ್ಸ್ ಕಮಿಟಿಗೆ ಬರುತ್ತೆ, CEC ಕಮಿಟಿಗೆ ಬರುತ್ತೆ. ಸೊ ಇಲ್ಲಿ ಬಗೆಹರಿದಂತಹ ಒಂದು ಗ್ರೀವೆನ್ಸಸ್ಗೆ ಮೆಂಬರ್ಸ್ ಫೀಡ್ಬ್ಯಾಕ್ ಕೂಡ ಕೊಡ್ಬೋದು. ಹೇಗೆ ನಾವು ಗ್ರೀವೆನ್ಸಸ್ನ ಇಂಪ್ರೂವ್ ಮಾಡ್ಬೋದು, ಸಾಲ್ವ್ ಮಾಡೋ ಮೆಕ್ಯಾನಿಸಮ್ ಇಂಪ್ರೂವ್ ಮಾಡ್ಬೋದು ಅನ್ನೋದನ್ನ ಕೂಡ ಅವರು ನಮಗೆ ತಿಳಿಸ್ಬೋದು. ಇದೆಲ್ಲ ಸಿಸ್ಟಮ್ಗಳನ್ನ ಪ್ರಾಕ್ಟಿಕಲ್ ಆಗಿ ಹೇಗೆ ಇಂಪ್ಲಿಮೆಂಟ್ ಮಾಡ್ತೀರಾ? ಹಾಗೆ ನಿಮ್ಮ ಪರ್ಸ್ಪೆಕ್ಟಿವ್ ಏನು? ಪ್ರತಿ ಎಲೆಕ್ಷನ್ ಸಮಯದಲ್ಲಿ ಪ್ರೆಸಿಡೆಂಟ್ ಅಭ್ಯರ್ಥಿಗಳು ನಾವು ಈ ಕೆಲಸ ಮಾಡಿದ್ದೀವಿ, ಆ ಕೆಲಸ ಮಾಡಿದ್ದೀವಿ, ನಮಗೆ ವೋಟ್ ಮಾಡಿ ಅಂತ ಕೇಳೋದು ಹಳೆ ಪದ್ಧತಿ. ಇನ್ನು ಮುಂದೆ ಹಾಗಿರಲ್ಲ. ಸೊ ನಾವೇನು ಇವಾಗ ಆ್ಯಪಲ್ಲಿ ಘೋಷಣೆ ಮಾಡಿದ್ದೀವಿ ನಮ್ಮ ಆ್ಯಕ್ಷನ್ ಪ್ಲ್ಯಾನ್ಗಳನ್ನು, ಅದನ್ನು ಆ್ಯಪ್ ಮೂಲಕ ಅವರು ಪ್ರಗತಿನ ಪರಿಶೀಲಿಸಬಹುದು. ದಿಸ್ ಇಸ್ ನಾಟ್ ಜಸ್ಟ್ ಎ ಚೇಂಜ್, ಇಟ್ಸ್ ಎ ಬಿಗಿನಿಂಗ್ ಆಫ್ ಎ ನ್ಯೂ ಎರಾ. ಹಲವು ವರ್ಷಗಳಿಂದ ಹಾಗೆ ಉಳಿದಂತಹ ಈ ನ್ಯೂಸ್ ಲೆಟರ್ ಜೊತೆಗೆ ಆನ್ಲೈನ್ ರೂಮ್ ಬುಕಿಂಗ್ ಸಿಸ್ಟಮ್ ಇದು ಕೂಡ ರೆಡಿ ಇದೆ ಆ್ಯಪಲ್ಲಿ. ಇವೆಲ್ಲವೂ ಕೂಡ ವಿತಿನ್ 100 days ಎಲ್ಲ ಕಮಿಟ್ಮೆಂಟ್ಸು ಫುಲ್ಫಿಲ್ ಮಾಡ್ತೀವಿ. ಅಸೋಸಿಯೇಷನ್ ರಿಲೇಟೆಡ್ ಇದೊಂದು ಅದ್ಭುತ ಪರಿಕಲ್ಪನೆ. ಹಾಗೆ ಈ ರೀತಿ ವಿಷನರಿ ಆ್ಯಂಡ್ ಪ್ರಾಮಿಸಿಂಗ್ ಲೀಡರ್ ಮಾತ್ರ ಸ್ಟ್ರಾಂಗ್ ಸಿಸ್ಟಮ್ನ ಕಟ್ಟೋದಕ್ಕೆ ಸಾಧ್ಯ. ಅಂಡರ್ ದ ಹಿಸ್ಟಾರಿಕ್ ರೆವಲ್ಯೂಷನ್ ಆಫ್ ರೀಬಿಲ್ಡ್ KEBA, ಯು ಹ್ಯಾವ್ ಆಲ್ರೆಡಿ ಪ್ರಿಪೇರ್ಡ್ ಅ ರೋಬಸ್ಟ್ ಆನ್ಲೈನ್ ಸಿಸ್ಟಮ್. ಅಸೋಸಿಯೇಷನ್ ಮೆಂಬರ್ಸ್ಗಳು ಈ ಎಲ್ಲ ವಿಷನ್ನ ಅಡಾಪ್ಟ್ ಮಾಡಿಕೊಂಡು ನಿಮ್ಮ ಮತ್ತು ನಿಮ್ಮ ಟೀಮನ್ನು ಸಪೋರ್ಟ್ ಮಾಡ್ತಾರೆ ಅನ್ನೋ ವಿಶ್ವಾಸ ಇದೆಯಾ? ಹೌದು, ಬದಲಾವಣೆ ನಮ್ಮಿಂದನೇ ಆಗಬೇಕು. ನಮ್ಮ ಆ್ಯಕ್ಷನ್ ಪ್ಲ್ಯಾನು ಮತ್ತು ವಿಷನ್ ಹಿಂದೆ ಇರೋ ಪ್ಯಾಷನ್ನ ಅರ್ಥ ಮಾಡಿಕೊಂಡು ನಾವೆಲ್ಲ ಮೆಂಬರ್ಸ್ ನಮ್ಗೆ ಸಪೋರ್ಟ್ ಮಾಡ್ತಾರೆ ಅನ್ನೋ ಬಲವಾದ ನಂಬಿಕೆ ನಮಗಿದೆ. ನಾವೆಲ್ಲ ಒಗ್ಗಟ್ಟಾಗಿ ಒಂದು ಒಳ್ಳೆ ಉದ್ದೇಶಕ್ಕಾಗಿ ದೃಢವಾಗಿದ್ರೆ ಯಾವುದೇ ಪ್ರಾಬ್ಲಮ್ಸ್ಗಳನ್ನ ನಾವು ಓವರ್ಕಮ್ ಮಾಡೋ ಅಂತ ವಿಶ್ವಾಸ ನನಗಿದೆ ಮತ್ತು ನನ್ನ ತಂಡಕ್ಕಿದೆ. ಹಾಗೆ ಈ ಎಲೆಕ್ಷನ್ ಮುಂಬರುವ ಪೀಳಿಗೆಗೆ ಒಂದು ಉತ್ತಮ ನಿದರ್ಶನ ಆಗುತ್ತೆ ಅನ್ನೋದು ಬಲವಾದ ನಂಬಿಕೆ ನನಗೂ ಮತ್ತು ನನ್ನ ತಂಡಕ್ಕೆ ಇದೆ. ನನ್ನ ತಿಳಿದಾಗೆ ಈ ಮೊದಲ ಬಾರಿ ಎಲೆಕ್ಷನ್ನಲ್ಲಿ ಈ ಮಟ್ಟದ ಸಿದ್ಧತೆ ನಡೀತಾ ಇದೆ. ಎಲೆಕ್ಷನ್ಗಿಂತ ಮೊದಲು ಈ ರೀತಿ ಸ್ಪಷ್ಟವಾದ ಪ್ಲಾನ್, ಸಿಸ್ಟಮ್ ಸಿದ್ಧತೆ ಮಾಡಿಕೊಂಡಿದ್ದರೆ ನಿಜವಾಗಿ ಬದಲಾವಣೆ ಬರುತ್ತೆ. ಬಹುಮುಖ್ಯವಾಗಿ 100 ದಿನಗಳಲ್ಲಿ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗಲಿದೆ. ಬನ್ನಿ, ನಮ್ಮೊಂದಿಗೆ ಕೈ ಜೋಡಿಸಿ ಈ ಸಲ ಸ್ಪೆಕ್ಟೇಟರ್ಸ್ ಬದಲಾಗಿ ಸ್ಟೇಕ್ ಹೋಲ್ಡರ್ಸ್ ಆಗಿ ಬದಲಾವಣೆಗೆ ವಿಟ್ನೆಸ್ ಮಾಡೋಣ. ಟುಗೆದರ್ ಲೆಟ್ಸ್ ಮೇಕ್ ದಿಸ್ ವಿಷನ್ ಎ ರಿಯಾಲಿಟಿ ಫಾರ್ ಸ್ಟ್ರಾಂಗರ್, ಟ್ರಾನ್ಸ್ಪರೆಂಟ್ ಆ್ಯಂಡ್ ಪ್ರಾಸ್ಪರಸ್ ಅಸೋಸಿಯೇಷನ್. ವಾಟ್ ವಿ ಆರ್ ಸೀಯಿಂಗ್ ಟುಡೇ ಇಸ್ ಟ್ರೂಲಿ ಇನ್ಸ್ಪೈರಿಂಗ್. ಅಸೋಸಿಯೇಷನ್ ಟ್ರಾನ್ಸ್ಫಾರ್ಮ್ ಮಾಡೋದಕ್ಕೆ ನಿಮ್ಮ ವಿಷನ್ ಮತ್ತು ಡೆಡಿಕೇಶನ್ ತುಂಬಾ ಕ್ಲಿಯರ್ ಆಗಿದೆ. ಇಟ್ಸ್ ನಾಟ್ ಜಸ್ಟ್ ಅಬೌಟ್ ಬೀಯಿಂಗ್ ಇನ್ ಅ ಸಿಸ್ಟಮ್, ಬಟ್ ಕ್ರಿಯೇಟಿಂಗ್ ಅ ಫ್ಯೂಚರ್ ವೆರ್ ಎವ್ರಿ ಮೆಂಬರ್ ಥ್ರೈವ್ಸ್. ಮೆಂಬರ್ಸ್, ನಾವ್ ಇಟ್ಸ್ ಯೋರ್ ಟರ್ನ್ ಟು ಆಕ್ಟ್. ಈ ವಿಷನ್ನ ರಿಯಾಲಿಟಿಗೆ ತರೋ ಜವಾಬ್ದಾರಿ ನಿಮ್ದೆ. ಎವ್ರಿ ಸಿಂಗಲ್ ವೋಟ್ ಇಸ್ ಕೌಂಟೇಬಲ್ ಆ್ಯಂಡ್ ಪವರ್ಫುಲ್. ಲೆಟ್ಸ್ ಸ್ಟ್ಯಾಂಡ್ ಟುಗೆದರ್ ಆ್ಯಂಡ್ ಮೇಕ್ ದಿಸ್ ಚೇಂಜ್ ಹ್ಯಾಪನ್. ಫೈನಲ್ ಆಗಿ ಈ ಡಿಸ್ಕಷನ್ ಒಂದು ಮಾತಲ್ಲಿ ಹೇಳೋದಾದ್ರೆ, Let's stand together and rebuild KEBA.